ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮುಂಜಾನೆ ಮುನ್ನೋಟ. ನಾನು ಅಶ್ವಥವಿತ್, ನನ್ನ ಜೊತೆ ನನ್ನ ಕೊಲೀಗ್ ಅಶ್ವಿನಿ ದೇವಾಡಿಗ ಕೂಡ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಅಶ್ವಿನಿ. ಗುಡ್ ಮಾರ್ನಿಂಗ್ ದಿವ್ಯ. ವೀಕ್ಷಕರ, ಇವತ್ತಿನ ಮುಂಜಾನೆ ಮುನ್ನೋಟದಲ್ಲಿ ಬಹಳ ಪ್ರಮುಖವಾದಂಥ ವಿಷಯ ಮತ್ತು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮತ್ತು ಪಶ್ಚಿಮ ಘಟ್ಟಗಳ ಜನರಿಗೆ ನಿಮ್ಮ ಮುಂದೆ ಇಡ್ತಿರುವಂಥ ಪ್ರಮುಖವಾದಂಥ ಸುದ್ದಿ ನೋಡಿ. ಕಸ್ತೂರಿ ರಂಗನ್ ಅವರ ವರದಿ, ಈ ವರದಿ ಬಗ್ಗೆ ಸ್ಥಳೀಯರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ವಿರೋಧ ಇದೆ. ಪಶ್ಚಿಮ ಘಟ್ಟ ಪರಿಸರ ಉಳಿವಿಗಾಗಿ ಈ ವರದಿಯನ್ನು ತಯಾರಿಸಿರೋದು. 2012ರಲ್ಲಿ ಕೇಂದ್ರ ಸರ್ಕಾರ ಒಂದು ನಿರ್ಧಾರವನ್ನು ಮಾಡುತ್ತೆ. ಹೈ ಲೆವೆಲ್ನಲ್ಲಿ ಪರಿಸರ ಉಳಿಸೋದಕ್ಕೆ ಒಂದು ಶಿಫಾರಸು ಮಾಡಬೇಕಾಗಿರುತ್ತೆ, ಅದಕ್ಕೊಂದು ತಂಡವನ್ನು ರಚಿಸಬೇಕಾಗುತ್ತೆ. ಆ ತಂಡವನ್ನು ವಹಿಸಿಕೊಂಡವರು ಕಸ್ತೂರಿ ರಂಗನ್. ಈಗ ಆ ವರದಿಯಿಂದ ಸ್ಥಳೀಯರಿಗೆ ಏನು ಅನುಕೂಲ ಆಗುತ್ತಾ ಅಥವಾ ಕಷ್ಟ ಆಗುತ್ತಾ, ಏನು ಕತೆ, ಇದರ ಬಗ್ಗೆ ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಾಜ್ಯದ 24% ಜನಸಂಖ್ಯೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ಕೇಂದ್ರ ಸರ್ಕಾರ ತಯಾರಿ ಮಾಡಿಕೊಳ್ತಾ ಇದೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ರಾಜ್ಯ ಸರ್ಕಾರ ಒಂದು ಕಡೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ವರದಿ ಜಾರಿಗೆ ಪರಿಸರವಾದಿಗಳು ಪಟ್ಟು ಹಿಡಿದಿದ್ದಾರೆ, ಸ್ಥಳೀಯರು ಅಪಸ್ವರ ಎತ್ತಾ ಇದ್ದಾರೆ. ಪಶ್ಚಿಮ ಘಟ್ಟಗಳ ರಕ್ಷಣೆಗೆ ವರದಿನೇ ಜಾರಿ ಆಗಬೇಕಾ? ವರದಿ ಜಾರಿಯಾದರೆ ಸ್ಥಳೀಯರನ್ನ ಸ್ಥಳಾಂತರ ಮಾಡಲಾಗುತ್ತಾ? ಕಸ್ತೂರಿ ರಂಗನ್ ವರದಿ ಬಗ್ಗೆ ಪರ ಮತ್ತು ವಿರೋಧ ಚರ್ಚೆಗಳು ಜೋರಾಗ್ತಾ ಇದೆ. ಪರಿಸರವಾದಿಗಳು ಹಾಗೂ ಸ್ಥಳೀಯರು ಹೇಳೋದೇನೋ, ಆ್ಯಕ್ಚುಲಿ ಏನಾಗ್ತಾ ಇದೆ ಇವೆಲ್ಲವನ್ನು ಕೂಡ ನಾವಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ನೋಡಿ ಅಶ್ವಿನಿ, ಕಸ್ತೂರಿ ರಂಗನ್ ಇವರು ಬಾಹ್ಯಾಕಾಶ ಸಂಸ್ಥೆಯ ತಜ್ಞ ವಿಜ್ಞಾನಿ, ಪ್ರಮುಖ ವಿಜ್ಞಾನಿ, ಇಸ್ರೋದ ಪ್ರಮುಖ ವಿಜ್ಞಾನಿ. ಮತ್ತು 1994ರಿಂದ 2003ವರೆಗೂ ಕೂಡ ಇವರು ಇಸ್ರೋದ ಅಧ್ಯಕ್ಷರು ಕೂಡ ಆಗಿದ್ದರು. ಅದಕ್ಕೂ ಮುಂಚಿತವಾಗಿ ಗಾಡ್ಗಿಲ್ ವರದಿ ಇತ್ತು. ಗಾಡ್ಗಿಲ್ ವರದಿಯ ಅನುಸಾರ ನೀವು ನೋಡೋದಾದರೆ 90% ಇಡೀ ಪಶ್ಚಿಮ ಘಟ್ಟ 90% ಕೂಡ ವರದಿ ಏನಾದ್ರು ಜಾರಿ ಆಯಿತು ಅಂದರೆ ಎಲ್ಲರೂ ಕೂಡ ಜಾಗ ಖಾಲಿ ಮಾಡಬೇಕಾಗಿತ್ತು. ಆದರೆ ಈಗ ಕಸ್ತೂರಿ ರಂಗನ್ ವರದಿ 37%ಗೆ ಇಳಿದಿದೆ. ಅಂದರೆ 1,60,62,000 ಚದರ ಕಿಲೋಮೀಟರ್ ವ್ಯಾಪ್ತಿ ಏನಿದೆ ಅದನ್ನು 37%ಗೆ ಇಳಿಸಿ ಈಗ ಕೇವಲ 60,000 ಚದರ ಕಿಲೋಮೀಟರ್ವರೆಗೂ ಮಾತ್ರ ಒಂದಷ್ಟು ಹಳ್ಳಿಗಳು ಸೇರುತ್ತೆ. ಕೇರಳ, ಕರ್ನಾಟಕ, ಗೋವಾ ಸೇರಿದಂತೆ ಪಶ್ಚಿಮ ಘಟ್ಟಗಳು ನಮ್ಗೆ ಏನೇನು ಕಂಡು ಬರ್ತವೆ ಅದ್ರಲ್ಲಿ ನಾವು ಪ್ರಮುಖವಾಗಿ ಕರ್ನಾಟಕ ಅಂತ ನೋಡೋದಾದರೆ ನಿಮಗೆ ಒಟ್ಟು 10 ಜಿಲ್ಲೆಗಳು ಬರ್ತವೆ. ಅದೇನೇನು ಅಂತ ಮುಂದೆ ನೋಡ್ತಾ ಹೋಗೋಣ. ರೈಟ್. ಈಗ ಈ ವಿಚಾರ ಈಗ ಪ್ರಸ್ತಾಪ ಆಗ್ತಾ ಇರೋದು ಯಾಕೆ ಅನ್ನೋದನ್ನ ಗಮನಿಸಿದ್ರೆ, ಈಗ ಕೇಂದ್ರ ಸರ್ಕಾರ ಏನು ಮಾಡಿದೆ, ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ. ಇದು ಈಗ ರಾಜ್ಯ ಸರ್ಕಾರ ಹೇಳ್ತಾ ಇರೋದು, ನಾವು ಅಧಿಸೂಚನೆಯನ್ನು ಕೂಡ ಬಹಿಷ್ಕಾರ ಮಾಡ್ತೀವಿ, ಅಂದರೆ ರಿಜೆಕ್ಟ್ ಮಾಡ್ತೀವಿ, ಅದನ್ನು ಕೂಡ ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದೆ ರಾಜ್ಯ ಸರ್ಕಾರ. ಜೊತೆಯಲ್ಲಿ ಹೌದು, ಕರಡು ಅಧಿಸೂಚನೆ. ಅದರ ಜೊತೆಯಲ್ಲಿ ಅಲ್ಲಿನ ಸ್ಥಳೀಯರು ಕೂಡ ಒಂದಷ್ಟು ಅಪಸ್ವರವನ್ನು ಎತ್ತುತ್ತಾ ಇದ್ದಾರೆ. ಈ ಕಸ್ತೂರಿ ರಂಗನ್ ವರದಿ ಜಾರಿ ವಿಚಾರ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಪಶ್ಚಿಮ ಘಟ್ಟಗಳ ರಕ್ಷಣೆಗೆ ಇದನ್ನು ಜಾರಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಇತ್ತ ರಾಜ್ಯ ಸರ್ಕಾರ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಹಾಗಾದ್ರೆ ಈ ಕಸ್ತೂರಿ ರಂಗನ್ ವರದಿಯಲ್ಲಿ ಅಸಲಿಗೆ ಏನೇನಿದೆ? ಈಗ ವಿರೋಧ ವ್ಯಕ್ತವಾಗ್ತಾ ಇದೆಯಲ್ಲ, ಹಾಗಾದ್ರೆ ಆ ವಿರೋಧಕ್ಕೆ ಅಸಲಿ ಕಾರಣ ಏನು? ಜನರಿಗಿರುವಂಥ ಪ್ರಮುಖ ಆತಂಕ ಏನು? ಅವರನ್ನ ಸ್ಥಳಾಂತರ ಮಾಡ್ತಾರಾ, ಜಾಗ ಖಾಲಿ ಮಾಡಿಸ್ತಾರಾ? ಇಂಥ ಒಂದಷ್ಟು ಪ್ರಶ್ನೆಗಳು ಅವರನ್ನ ಕೂಡ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಸ್ತೃತ ವರದಿ ಇದೆ, ನೋಡ್ಕೊಂಬಲ್ಲಿ. ವೈಜ್ಞಾನಿಕವಾಗಿ ಮಾಡಿದರೆ ಈ ಸಮಸ್ಯೆ ಇರಲಿಲ್ಲ. ಕಸ್ತೂರಿ ರಂಗನ್ ರಿಪೋರ್ಟ್ಗಳಿಗೆ ನಿಮ್ಮ ತೋಟ ಇದ್ದರೆ ನಿಮ್ಮ ತೋಟಕ್ಕೆ ಮುಟ್ಟಲ್ಲ ಅವರು. ಸೊ ನಿಮ್ಮ ತೋಟ ನೀವು ಹೆಂಗಿದೆಯೋ ಹಂಗೆ ನೋಡ್ಕೋತಾರೆ. ನನಗೆ ಗೊತ್ತಿರೋ ಹಾಗೆ ನಾನು ನನ್ನ ಇಡೀ ಜೀವನ ಅದಕ್ಕೆ ಮುಡುಪಾಗಿ ಇಟ್ಕೊಂಡಿದ್ದೀನಿ. ಸೊ ನಾನು ಅಲ್ಲಿ ಓಡಾಡಿದ್ದೀನಿ. ಕಸ್ತೂರಿ ರಂಗನ್ ವರದಿ ಜಾರಿಗೆ ಕೇಂದ್ರ ಸಜ್ಜು. ಕೇಂದ್ರದ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ವಿರೋಧ. ಕಸ್ತೂರಿ ರಂಗನ್ ವರದಿ ಹಲವು ವರ್ಷಗಳಿಂದ ಚರ್ಚೆಯಲ್ಲಿರುವ ವಿಷಯ. ಈ ವರದಿ ಬಗ್ಗೆ ಈಗಾಗಲೇ ಪರ ವಿರೋಧದ ಕೂಗು ಕೇಳಿಬಂದಿವೆ. ಪಶ್ಚಿಮ ಘಟ್ಟಗಳ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಈ ವರದಿ ಸೂಕ್ತ ಅಂತ ಕೇಂದ್ರ ಸರ್ಕಾರ, ಪರಿಸರವಾದಿಗಳು ಹೇಳಿದ್ರೆ ಇದು ಸುಮಾರು 1.5 ಕೋಟಿ ಜನರ ಬದುಕಿನ ಪ್ರಶ್ನೆ. ಈ ವರದಿ ಜಾರಿ ಮಾಡೋದು ಸರಿಯಲ್ಲ ಅನ್ನೋದು ರಾಜ್ಯ ಸರ್ಕಾರದ ವಾದ. ಕಸ್ತೂರಿ ರಂಗನ್ ವರದಿಗೂ ಮೊದಲು ಮಾಧವ ಗಾಡ್ಗೀಳ್ ಸಮಿತಿ ವರದಿ ಬಂದಿತ್ತು. ಮೊದಲು ಅದರ ಹಿನ್ನೆಲೆಯನ್ನು ನೋಡೋದಾದ್ರೆ, ಮಾಧವ ಗಾಡ್ಗೀಳ್ ವರದಿ
ಪಶ್ಚಿಮ ಘಟ್ಟಗಳ ಪರಿಸರ ಸಂರಕ್ಷಣೆಯೇ ನಮ್ಮ ಉದ್ದೇಶ ಅಂತ ಕೇಂದ್ರ ಸರ್ಕಾರ ಒಂದು ಸಮಿತಿ ರಚನೆ ಮಾಡಿತ್ತು. ಪರಿಸರ ತಜ್ಞ ಮಾಧವ ಗಾಡ್ಗೀಳ್ ನೇತೃತ್ವದ ಈ ಸಮಿತಿ 2011 ಆಗಸ್ಟ್ 31ರಂದು ತನ್ನ ವರದಿಯನ್ನು ಸಲ್ಲಿಸಿತ್ತು. ಈ ವರದಿಯ ಪ್ರಕಾರ ಪಶ್ಚಿಮ ಘಟ್ಟದ 94% 97% ಭೂಭಾಗವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಲಾಗಿತ್ತು. ಹೀಗಾಗಿ ಈ ಪ್ರದೇಶದಲ್ಲಿ ಜನವಸತಿಗೆ ನಿರ್ಬಂಧ ಹೇರಬೇಕು ಅಂತ ಸಮಿತಿ ಶಿಫಾರಸು ಮಾಡಿತ್ತು. ಆದರೆ ಈ ವರದಿ ಶಿಫಾರಸಿಗೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಬಳಿಕ ವರದಿಯನ್ನ ಮನಮೋಹನ್ ಸಿಂಗ್ ನೇತೃತ್ವದ ಅಂದಿನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿತ್ತು. ಇದಾದ ಬಳಿಕ ಇಸ್ರೋ ಮಾಜಿ ಮುಖ್ಯಸ್ಥ ವಿಜ್ಞಾನಿ ಕಸ್ತೂರಿ ರಂಗನ್ ಸಾರಥ್ಯದಲ್ಲಿ ಮತ್ತೊಂದು ಸಮಿತಿ ರಚಿಸಲಾಯಿತು. 2013 ಏಪ್ರಿಲ್ 15ರಂದು ಕಸ್ತೂರಿ ರಂಗನ್ ಸಾರಥ್ಯದ ಸಮಿತಿ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿತ್ತು. ಕಸ್ತೂರಿ ರಂಗನ್ ವರದಿ ಗುಜರಾತ್ನ ತಪತಿ ನದಿ ಮೂಲದಿಂದ ಹಿಡಿದು ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡಿನ ಕನ್ಯಾಕುಮಾರಿವರೆಗೂ 1,64,280 ಚದರ ಕಿಲೋಮೀಟರ್ ಪ್ರದೇಶವನ್ನು ಪಶ್ಚಿಮ ಘಟ್ಟ ಅಂತ ಕಸ್ತೂರಿ ರಂಗನ್ ವರದಿ ಗುರುತಿಸಿದೆ. ಈ ಪೈಕಿ ಕರ್ನಾಟಕದ ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ಕೊಡಗು ಹಾಗೂ ಚಾಮರಾಜನಗರ ಜಿಲ್ಲೆಗಳ ಹಲವು ಭೂಭಾಗ ಪಶ್ಚಿಮ ಘಟ್ಟದ ವ್ಯಾಪ್ತಿಗೆ ಬರಲಿದೆ. ಈ ಪ್ರದೇಶದಲ್ಲಿ ಗಣಿಗಾರಿಕೆ, ಕ್ವಾರಿ, ಮರಳು ಗಣಿಗಾರಿಕೆ, ಜಲವಿದ್ಯುತ್ ಯೋಜನೆ, ಪವನ ವಿದ್ಯುತ್ ಯೋಜನೆ ಸೇರಿದಂತೆ ಎಲ್ಲ ರೀತಿಯ ಕಾರ್ಯಗಳನ್ನು ಸ್ಥಗಿತಗೊಳಿಸಬೇಕು. 20,000 ಚದರ ಮೀಟರ್ಗಳಿಗಿಂತಲೂ ದೊಡ್ಡ ಕಟ್ಟಡ ನಿರ್ಮಿಸುವಂತಿಲ್ಲ ಅಂತ ಶಿಫಾರಸು ಮಾಡಲಾಗಿದೆ. ಈ ಪ್ರದೇಶದಲ್ಲಿ ಸಿಮೆಂಟ್, ಕಲ್ಲು, ರಾಸಾಯನಿಕ ಬಳಕೆ ಹಾಗೂ ಜನವಸತಿ ಪ್ರದೇಶ ನಿರ್ಮಾಣಕ್ಕೂ ನಿಷೇಧ ವಿಧಿಸಬೇಕು ಅಂತ ವರದಿಯಲ್ಲಿದೆ. ಈ ಕಸ್ತೂರಿ ರಂಗನ್ ವರದಿ ಜಾರಿಗೆ ಇದೀಗ ಕೇಂದ್ರ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ. ಆದರೆ ಕೇಂದ್ರ ಸರ್ಕಾರದ ವರದಿಗೆ ರಾಜ್ಯ ಸರ್ಕಾರ ವರದಿಗೆ ರೆಡ್ ಸಿಗ್ನಲ್ ತೋರಿಸಿದೆ. ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕಾರ ಮಾಡೋದಾಗಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ನಮ್ಮ ರಾಜ್ಯದ 10 ಜಿಲ್ಲೆಗಳ ವ್ಯಾಪ್ತಿಗೆ ಇದು ಬರುತ್ತೆ. ಹಿಂದೆ 6 ಬಾರಿ ನೋಟಿಫೈ ಮಾಡಿದರು. ಈಗಲೂ ಕೂಡ ನಿನ್ನೆ ವಿಧಾನಸಭೆಯಲ್ಲಿ ನಮ್ಮ ಪೊನ್ನಣ್ಣವರು, ತಮ್ಮಣ್ಣವರು ಮತ್ತು ರಾಜೇಗೌಡರು ಇವರೆಲ್ಲ ಕೂಡ ಪ್ರಶ್ನೆ ಮಾಡಿದರು. ನಮ್ಮ ಸರ್ಕಾರದ ನಿಲುವನ್ನು ಸ್ಪಷ್ಟವಾಗಿ ನಾವು ತಿರಸ್ಕಾರ ಮಾಡ್ತೀವಿ, ಅದನ್ನು ಒಪ್ಪೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ. ಇದನ್ನೇ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಕಳಿಸ್ತೀವಿ. ಕಸ್ತೂರಿ ರಂಗನ್ ವರದಿ ಜಾರಿಗೆ ಪರಿಸರವಾದಿಗಳ ಆಗ್ರಹ. ಕಸ್ತೂರಿ ರಂಗನ್ ವರದಿ ಜಾರಿಗೆ ಪರಿಸರವಾದಿಗಳು ಆಗ್ರಹಿಸಿದ್ದಾರೆ. ಮುಂದಿನ ಪೀಳಿಗೆಗೆ ಗಾಳಿ ನೀರು ಸಿಗಬೇಕಂದ್ರೆ ಪಶ್ಚಿಮ ಘಟ್ಟ ಉಳಿಲೇಬೇಕು, ಅದಕ್ಕೆ ಈ ವರದಿ ಜಾರಿ ಆಗಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ನನ್ನ ಪ್ರಕಾರವಾಗಿ ಇದನ್ನು ಜಾರಿ ಮಾಡೋದ್ರ ಜೊತೆಗೆ ಹೆಚ್ಚು ಮಾಡೋದಕ್ಕೂ ಕೂಡ ಯೋಚನೆ ಹಾಕ್ಕೊಳ್ಳೇಬೇಕು. ಮುಂದಿನ ಪೀಳಿಗೆಗೆ ನೀವು ಬಿಟ್ಟು ಹೋಗೋದು ಪ್ರಾಣವಾಯು, ಜೀವಜಲ. ಪ್ರಾಣವಾಯು, ಜೀವಜಲ ಇಲ್ಲದಿದ್ದರೆ ಏರೋಪ್ಲೇನ್ ಮಾಡ್ಕೊಂಡು ಏನು ಮಾಡ್ತೀರಿ, ಏರ್ಪೋರ್ಟ್ ಮಾಡ್ಕೊಂಡು ಏನು ಮಾಡ್ತೀರಿ, ಮೈನಿಂಗ್ ಮಾಡ್ಕೊಂಡು ಏನು ಮಾಡ್ತೀರಿ. ಕಸ್ತೂರಿ ರಂಗನ್ ಕಮಿಷನ್ ರಿಪೋರ್ಟ್ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು 10 ಜಿಲ್ಲೆಗಳು ನಲ್ಲಿ 1,533 ಗ್ರಾಮಗಳು ನೋಟಿಫೈ ಆಗಿದೆ ಇಕೋಲಾಜಿಕಲಿ ಸೆನ್ಸಿಟಿವ್ ವಿಲೇಜ್ ಅಂತ. ಕೇವಲ ಸರ್ಕಾರ ಮಾತ್ರವಲ್ಲ, ಕಸ್ತೂರಿ ರಂಗನ್ ವರದಿಗೆ ಕರಾವಳಿ, ಮಲೆನಾಡು ಜನರು ಆತಂಕಗೊಂಡಿದ್ದಾರೆ. ಈ ವರದಿ ಜಾರಿಯಾದರೆ ಈ ಭಾಗದ ಜನರ ಮೂಲಭೂತ ಹಕ್ಕು ಕಸಿದಂತಾಗುತ್ತೆ ಎಂದಿದ್ದಾರೆ. ಈಗಿರ್ತಕ್ಕಂಥ ಕಸ್ತೂರಿ ರಂಗನ್ ವರದಿಯಲ್ಲಿ ಸಂಪೂರ್ಣ ಅರಣ್ಯದಲ್ಲಿ ಮತ್ತು ಅರಣ್ಯದ ಅಂಚಿನ ಜನರಿಗೆ, ಹಳ್ಳಿಗಳಿಗೆ ಮರಣ ಶಾಸನ ಆಗಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಈಗಿರ್ತಕ್ಕಂಥ ಸ್ಥಿತಿಯಲ್ಲಿ ಕಸ್ತೂರಿ ರಂಗನ್ ವರದಿಯನ್ನು ಒಪ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಬಡವರಿಗೆ ಮಾತ್ರ ಈ ರೀತಿ ಅವರ ಸಮಾಧಿಯ ಮೇಲೆ ಕಸ್ತೂರಿ ರಂಗನ್ನು, ಮಾಧವ ಗಾಡ್ಗೀಳ್ ವರದಿ, ಹುಲಿ ಸಂರಕ್ಷಣಾ ಯೋಜನೆ, ಸೆಕ್ಷನ್ 4, ಸೆಕ್ಷನ್ 17, ರಾಷ್ಟ್ರೀಯ ಉದ್ಯಾನ ಮತ್ತು ಅಭಯಾರಣ್ಯ, ಈ ರೀತಿ ಒಂದಲ್ಲ ಒಂದು ಯೋಜನೆಗಳನ್ನ ಮಲೆನಾಡಿಗೆ ಒಂಥರ ಸುನಾಮಿ ತರ ತರ್ತಾ ಇದ್ದಾರೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. ಕಸ್ತೂರಿ ರಂಗನ್ ವರದಿ ಬಗ್ಗೆ ರೈತರು ಆತಂಕ ವ್ಯಕ್ತಪಡಿಸ್ತಾ ಇರೋದು ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಆತಂಕ ಯಾಕೆ? ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ಸ್ಥಳೀಯ ರೈತರು, ತೋಟಗಾರರು, ಮಲೆನಾಡು ನಿವಾಸಿಗಳಿಗೆ ತಮ್ಮನ್ನ ಒಕ್ಕಲೆಬ್ಬಿಸಲಾಗುತ್ತೆ ಅನ್ನೋ ಆತಂಕವಿದೆ. ಕೃಷಿ, ಕಟ್ಟಡ ನಿರ್ಮಾಣ, ಕೈಗಾರಿಕೆ, ಪ್ರವಾಸೋದ್ಯಮಕ್ಕೆ ನಿರ್ಬಂಧಿಸಲಾಗುತ್ತೆ. ಇದರಿಂದ ಉದ್ಯೋಗ ನಷ್ಟ, ಜಮೀನು ಬೆಲೆ ಕುಸಿತದ ಆತಂಕವಿದೆ. ಅಲ್ಲದೆ ಉಪಗ್ರಹ ಆಧಾರಿತ ಅರಣ್ಯ ಗುರುತಿಸುವುದು ನಿಖರವಲ್ಲ, ಕೃಷಿ ಮತ್ತು ವಾಸ್ತವ ಜಮೀನುಗಳನ್ನು ಸೇರಿಸಿದೆ ಎಂಬ ಆರೋಪವಿದೆ. ಕೇಂದ್ರ ಪರಿಸರ ಸಚಿವಾಲಯ 2014ರಿಂದ ಈವರೆಗೆ 7 ಬಾರಿ ಕರಡು ಅಧಿಸೂಚನೆ ಹೊರಡಿಸಿದೆ. ಇತ್ತೀಚೆಗೆ ಜುಲೈ 27, 2026ರಂದು ಕೇಂದ್ರ ಹೊರಡಿಸಿರುವಂತಹ 7ನೇ ಕರಡು ಅಧಿಸೂಚನೆಯಲ್ಲಿ ಒಟ್ಟು 56,825.7 ಚದರ ಕಿಲೋಮೀಟರ್ ಅರಣ್ಯ ಸೂಕ್ಷ್ಮ ಪ್ರದೇಶ ಅಂತ ಪ್ರಸ್ತಾಪಿಸಿದೆ.
ರಾಜ್ಯದಲ್ಲಿ ಅರಣ್ಯ ಸೂಕ್ಷ್ಮ ಪ್ರದೇಶ. ರಾಜ್ಯದ 10 ಜಿಲ್ಲೆಗಳ ಒಟ್ಟು 1439 ಗ್ರಾಮಗಳು ಪರಿಸರ ಸೂಕ್ಷ್ಮ ಪ್ರದೇಶಕ್ಕೆ ಸೇರ್ಪಡೆಯಾಗಿವೆ. ಉತ್ತರ ಕನ್ನಡ 566 ಗ್ರಾಮಗಳು, ಶಿವಮೊಗ್ಗ 446, ಚಿಕ್ಕಮಗಳೂರು 137, ಬೆಳಗಾವಿ 62, ಕೊಡಗು 53, ಮೈಸೂರು 48, ದಕ್ಷಿಣ ಕನ್ನಡ 43 ಹಾಗೂ ಉಡುಪಿ 34, ಹಾಸನ 30, ಚಾಮರಾಜನಗರ 20 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶಗಳು ಅಂತ ಗುರುತಿಸಲಾಗಿದೆ. ಕಸ್ತೂರಿ ರಂಗನ್ ವರದಿ ಇದೀಗ ಮತ್ತೊಮ್ಮೆ ಪರ ವಿರೋಧಕ್ಕೆ ಕಾರಣವಾಗಿದೆ. ಕೇಂದ್ರ ಸರ್ಕಾರ ಜಾರಿಗೆ ಸಿದ್ಧತೆ ಮಾಡಿಕೊಂಡಿದ್ರೆ ರಾಜ್ಯ ಸರ್ಕಾರ ತಿರಸ್ಕಾರ ಎನ್ನುತ್ತಿದೆ. ವರದಿಯನ್ನ ಕೇಂದ್ರ ಸರ್ಕಾರ ಯಥಾವತ್ತು ಜಾರಿ ಮಾಡುತ್ತಾ ಅಥವಾ ಜನರ ಅಹವಾಲಿಗೆ ಮನ್ನಣೆ ನೀಡಿ ಬದಲಾವಣೆ ಮಾಡುತ್ತಾ ಕಾದು ನೋಡಬೇಕು. ನೋಡಿ ಅಶ್ವಿನಿ, ನಿಮಗೆ ESA ಅಂತ ಮಾಡಿಬಿಡ್ತಾರೆ. ನಿಮಗೆ 6ನೇ ಕರಡು ಅಧಿಸೂಚನೆ ಏನಿತ್ತು ಅದು ಬೇರೆಗೆ 7ನೇದು, ಅದರಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ. ನಿಮ್ಗೆ ESA ಅಂದರೆ ಎಕಲಾಜಿಕಲಿ ಸೆನ್ಸಿಬಲ್ ಏರಿಯಾ ಅಂತ. ರೈಟ್. ಅದಕ್ಕೆ ಒಂದಷ್ಟು ಹಳ್ಳಿಗಳನ್ನು ಅಥವಾ ತಾಲೂಕುಗಳನ್ನು ಸೇರಿಸಿ ಅದರಲ್ಲಿ ಒಂದಷ್ಟು ಹಳ್ಳಿಗಳನ್ನು ಅದರೊಳಗಡೆ ಸೇರಿಸ್ತಾರೆ. ESA ಆಯಿತು ಅಂತಂದರೆ ಕಸ್ತೂರಿ ರಂಗನ್ ವರದಿ ಅಂತಂದರೆ ಏನು ಊರು ಬಿಟ್ಟು ಹೋಗೋದು ಅಂತಲೂ ಏನು ಜನರು ಅರ್ಥ ಮಾಡ್ಕೋಬೇಕಾಗಿಲ್ಲ. ನಾವು ಜನರಿಗೆ ಭಯ ಹುಟ್ಟಿಸ್ತಾ ಇಲ್ಲ, ನೀವು ಭಯ ಪಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಇಲ್ಲಿ ನಿಮಗೆ ಗಾಡ್ಗಿಲ್ ಇತ್ತಲ್ಲ ನಿಮಗೆ ವರದಿ, ಅದು ತುಂಬ ಟಫ್ ಆಗಿತ್ತು. ಈಗ ಜನ ನಾನು ನೋಡಿದ್ದೀನಿ, ತುಂಬ ನಾನು ಊರು ಬದಿಲೆಲ್ಲ ಮಾತಾಡ್ಕೊಳ್ಳೋದು ನೋಡಿದ್ದೀನಿ. ಕಸ್ತೂರಿ ರಂಗನ್ ಯೋಜನೆ ಅಂದರೆ ಗಾಬರಿ ಆಗಿಬಿಡ್ತಾರೆ, ಟೆನ್ಷನ್ ಆಗಿಬಿಡ್ತಾರೆ. ಹಾಗಿಲ್ಲ, ಕೃಷಿ ಮಾಡುವಂಥ ಜನರಿಗೆ ಅಷ್ಟೊಂದು ಸಮಸ್ಯೆ ಆಗೋದಿಲ್ಲ. ಅದರಲ್ಲೂ ನೋಡ್ತಾರೆ, ಅದು ಕೂಡ ಕೇಂದ್ರ ಅದನ್ನು ಫೈನಲ್ ಮಾಡುತ್ತೆ, ಕೇಂದ್ರ ಸರ್ಕಾರ. ಆಯಿತಾ, ಇವ್ರು ಏನೇ ವರದಿ ಕೊಟ್ಟರು ಅದನ್ನು ಫೈನಲ್ ಮಾಡೋದು ಕೇಂದ್ರ ಸರ್ಕಾರ. ಆಯಿತಾ, ಅದು ಜಾರಿ ಆದರೂ ಕೂಡ ನಿಮಗೆ. ಸೊ ಆಮೇಲೆ ಒಂದು ಕಡೆ ಪರಿಸರವಾದಿಗಳು ಏನು ಹೇಳ್ತಾ ಇದ್ದಾರೆ, ಪರಿಸರ ಪ್ರೇಮಿಗಳು, ಇದು ಜಾರಿ ಆಗಬೇಕು ಹಂಗಿದ್ರೆ ಮಾತ್ರ ಅಂತ. ಕಸ್ತೂರಿ ರಂಗನ್ ವರದಿ ಯಾಕೆ ಜಾರಿ ಆಗಬೇಕು, ಪಶ್ಚಿಮ ಘಟ್ಟಕ್ಕೆ ಇದರಿಂದ ಆಗುವ ಪ್ರಯೋಜನ ಏನು, ಈ ಬಗ್ಗೆ ಹಿರಿಯ ಪರಿಸರ ತಜ್ಞ ಡಾಕ್ಟರ್ AN ಯಲ್ಲಪ್ಪ ರೆಡ್ಡಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡೋಣ. ಸರ್, ಈಗ ಕಸ್ತೂರಿ ರಂಗನ್ ವರದಿಗೆ ಕೇಂದ್ರ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ, ರಾಜ್ಯ ಸರ್ಕಾರ ವಿರೋಧ ವ್ಯಕ್ತಪಡಿಸ್ತಾ ಇದೆ, ಅಂದರೆ ಜಾರಿ ಮಾಡಲ್ಲ ಅಂತಿದೆ. ಪರಿಸರದ ತಜ್ಞರಾಗಿರುವಂತಹ ನಿಮ್ಮ ನಿಲುವೇನು ಅಂತ? ಜಾರಿ ಮಾಡಲ್ಲ ಅನ್ನೋದಕ್ಕೆ ಕಾರಣ ಏನು ಹೇಳಿದ್ದಾರೆ? ಜಾರಿ ಮಾಡಲ್ಲ ಅನ್ನೋದಕ್ಕೆ ಕಾರಣ ಏನು? ಈಗ ನಮಗೆ ಒಂದು ನದಿ ನೀರು ಹರಿಬೇಕಾಗಿದ್ದರೆ, ಅದು ಜೀವಂತವಾಗಿರಬೇಕಾಗಿದ್ದರೆ ಏನು ಬೇಕು? ಒಂದು ನದಿ ಜೀವಂತವಾಗಿ ಹರಿಬೇಕಾಗಿದ್ದರೆ ಬೇಕಾಗಿರ್ತಕ್ಕಂಥ ಒಂದು ಜೈವಿಕ ವ್ಯವಸ್ಥೆ ಹೇಗಿರಬೇಕು, ಎಲ್ಲಿರಬೇಕು, ಎಷ್ಟಿರಬೇಕು. ಈಗಾಗಲೇ ನಾವು ಪಶ್ಚಿಮ ಘಟ್ಟದ ಸಹ್ಯಾದ್ರಿ ಅಮ್ಮನ್ನ ತದ್ವಾ ಹಾಳು ಮಾಡಿದ್ವಿ. ಒಂದು ಕಡೆಗೆ ಟ್ರೈನ್, ಒಂದು ಕಡೆಗೆ ಏರ್ಪೋರ್ಟು, ಒಂದು ಕಡೆಗೆ ಇದು, ಇನ್ನೊಂದು ಕಡೆಗೆ ಇನ್ನೊಂದು ಕಡೆಗೆ ರೋಡು, ಇನ್ನೊಂದು ಕಡೆಗೆ ಹೈವೇ, ಇನ್ನೊಂದು ಕಡೆಗೆ ಮೈನಿಂಗು, ಇನ್ನೊಂದು ಕಡೆಗೆ ಹೀಗೆ ಇಡೀ ಪಶ್ಚಿಮ ಸಹ್ಯಾದ್ರಿ ಅಮ್ಮನ ಒಡಲು ಇದೆಯಲ್ಲ, ಗರ್ಭ, ಆ ಗರ್ಭ ಎಲ್ಲನೂ ಛೇದಿಸಿದ್ವಿ, ತುಂಡು ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಮಳೆ ಬೀಳುತ್ತೆ ಅಲ್ಲಿ, 2000 ಮಿಲಿಮೀಟ್ರ್ ಮಳೆ ಎಷ್ಟು ದಿವಸದಲ್ಲಿ? 100 ದಿವಸದಲ್ಲಿ ಮಳೆ ಬೀಳುತ್ತೆ. ಈ 100 ದಿವಸದಲ್ಲಿ ಬೀಳ್ತಕ್ಕಂಥ ಮಳೆಯನ್ನು ಇಂಗಿಸಿ ನದಿನ ಸೃಷ್ಟಿ ಮಾಡ್ತಕ್ಕಂಥ ತಾಯಿ ಯಾರು ಅಂದರೆ ಒಂದು ಬೆಟ್ಟ, ಪರ್ವತ ನಿವಾಸಿನಿ ಅಂತ ಆಡ್ತಾರೆ ನಮ್ಮಲ್ಲಿ. ಅಂದರೆ ಪರ್ವತದಲ್ಲಿ ವಾಸ ಮಾಡೋಳು ತಾಯಿ, ಅವಳ ಗರ್ಭದಲ್ಲಿ ನದಿ ಹುಟ್ಟುತ್ತೆ. ಅವ್ರ ಗರ್ಭದಲ್ಲಿ ನಾವು ಮನುಷ್ಯ ಅಭಿವೃದ್ಧಿನೇ ನೋಡ್ಕೊಂಡು ಹೋಗ್ತೀವಿ ಅನ್ನೋಗಿದ್ರೆ ನೀರಿಗೆ ಏನು ಮಾಡ್ತೀರಿ ನೀವು? ಎಷ್ಟು ಡ್ಯಾಮ್ಗಳು ಕಟ್ಟಿದ್ದೀರಿ ಈಗಾಗಲೇ? ಕಾವೇರಿ ಒಡಲಲ್ಲಿ ಎಷ್ಟು ಡ್ಯಾಮ್ಗಳು ಕಟ್ಟಿದ್ದೀರಿ? ಆ ಡ್ಯಾಮ್ಗಳ ಸ್ಥಿತಿಗತಿ ಏನು? ತುಂಗಭದ್ರಾ ಡ್ಯಾಮ್ ಏನಾಗಿದೆ, ಎಷ್ಟೊಂದು ಸಿಲ್ಟ್ ಆಗಿದೆ. ಸ್ಟೋರೇಜ್ ಕೆಪಾಸಿಟಿ ರಿಡ್ಯೂಸ್ ಟು 30%, 70% ಸಿಲ್ಟ್ ಆಗಿಬಿಟ್ಟಿದೆ. ಹಾಗೆ ಹಾರಂಗಿ, ಹಾಗೆ ಕಬಿನಿ, ಈ ಎಲ್ಲ ಡ್ಯಾಮ್ಗಳಲ್ಲಿ ಕೂಡ ನಾವು ಈ ರೀತಿಯಲ್ಲಿ ಮಣ್ಣು ಕೊಚ್ಕೊಂಡು ಬಂದು ಡ್ಯಾಮ್ ಕಟ್ಟಿದ್ದೀವಿ. ಇನ್ಕ್ಲೂಡಿಂಗ್ KRS. ಸ್ಟೋರೇಜ್ ಕೆಪಾಸಿಟಿ 30-20-40% ಹೋಗಿದೆ. ಅಂದರೆ ಡ್ಯಾಮ್ ಕಟ್ಟಿ ನೀರು ನಿಲ್ಲಿಸ್ಕೊಂಡು ಅದು ಹಾಳಾಗಿದೆ. ಸೊ ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದ್ದು, ನಮಗೆ ನೀರು, ಕುಡಿಯೋ ನೀರು ಬೇಕು ಅಂದರೆ ಎಲ್ಲಿಂದ ಬರಬೇಕು? ಮಳೆ ನೀರನ್ನು ಸಂಗ್ರಹ ಮಾಡಿ ಒಂದು ಜೀವನದಿಗಳಾಗಿ ಉಳಿಸ್ತಕ್ಕಂಥದ್ದು. ಇಲ್ಲಿ ಒಂದು ಪುಸ್ತಕ ಇದೆ, EP ಸ್ಟಬ್ಬಿಂಗ್ ಅಂದ್ಕೊಂಡ್ಬಿಟ್ಟು ಅವ್ರು ಬರೆದಿದ್ದಾರೆ.
ಇ ಪಿ ಸ್ಟಬ್ಬಿಂಗ್ ಅವರು ಹೇಳಿದ್ದಾರೆ, ವಾಟರ್ ಸಪ್ಲೈ ಕ್ಯಾಚ್ಮೆಂಟ್ ಏರಿಯಾ ಅಂದರೆ ಸ್ವಾಭಾವಿಕವಾದಂಥ ಅರಣ್ಯ. ಸ್ವಾಭಾವಿಕ ಅರಣ್ಯ ಇಲ್ಲ ಅಂತಂದರೆ ವಾಟರ್ ಸಪ್ಲೈ ಕ್ಯಾಚ್ಮೆಂಟ್ ಬದುಕೋದಿಲ್ಲ, ಜೀವಂತವಾಗಿ ಇರಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ನಮಗೆ ವಾಟರ್ ಸಪ್ಲೈ ಬೇಡ, ನಮಗೆ ರೋಡೇ ಬೇಕು, ನಮಗೆ ಏರ್ಪ್ಲೇನೇ ಬೇಕು, ಏರ್ಪೋರ್ಟೇ ಬೇಕು, ನಮಗೆ ಎಕಾನಮಿನೇ ಡೆವಲಪ್ ಆಗಬೇಕು, ಎಕಾಲಜಿ ಬೇಕಾಗೋದಿಲ್ಲ, ಹೈಡ್ರಾಲಜಿ ಬೇಕಾಗೋದಿಲ್ಲ, ನೀರು ಬೇಕಾಗೋದಿಲ್ಲ ಅಂದರೆ ಅದು ಮಾಡ್ಕೊಂಡು ಹೋಗ್ಬೋದು. ಸೊ ಈ ಉಳಿದಿರ್ತಕ್ಕಂಥ ಜೈವಿಕ ವ್ಯವಸ್ಥೆಗಳನ್ನು ಉಳಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗಾದರೂ ನದಿಗಳು ಜೀವಂತವಾಗಿ ಇರ್ತವೆ. ಕಸ್ತೂರಿ ರಂಗನ್ ವರದಿ ಜಾರಿ ಆಗಬೇಕು ಅನ್ನುವಂಥ ಒತ್ತಾಯ ಒಂದು ಕಡೆ ಆದರೆ, ಜಾರಿ ಆಗಬಾರದು ಅನ್ನುವಂಥ ಒತ್ತಾಯಗಳು ಮತ್ತೊಂದು ಕಡೆಯಲ್ಲಿ ಕೇಳಿ ಬರ್ತಾ ಇದೆ. ಈ ವರದಿ ಜಾರಿ ಆದರೆ ಪಶ್ಚಿಮ ಘಟ್ಟ ಉಳಿಯುತ್ತೆ ಅನ್ನುವಂಥದ್ದು ಪ್ರಬಲ ವಾದ. ಅದರ ಜೊತೆಯಲ್ಲಿ ಅತಿ ಹೆಚ್ಚಿನ ಸ್ಥಳವನ್ನ ಅರಣ್ಯ ಸೂಕ್ಷ್ಮ ಪ್ರದೇಶ ಅಂತ ಈಗಾಗಲೇ ಗುರುತಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪರಿಸರ ತಜ್ಞ ಜೋಸೆಫ್ ಹೂವರ್ ಅವರು ಕೂಡ ಮಾತಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಾರೆ. ಅವರೇನು ಹೇಳ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ನೋಡ್ಕೊಂಬರೋಣ. ಈ ಒಂದು ವರದಿ ಜಾರಿಯಾದರೆ ಏನು ಲಾಭ ಆಗುತ್ತೆ ಅಂತ? ಅಲ್ಲ, ಎಲ್ರಿಗೂ ಅನುಕೂಲ ಆಗತ್ತೆ. ಈಗ ಕರ್ನಾಟಕ ಮತ್ತು ಕೇರಳ ಅವರೇ ಭಾಳ ಅಬ್ಜೆಕ್ಷನ್ ಮಾಡಿರೋದು. ಈಗ ಕಸ್ತೂರಿ ರಂಗನ್ ಪ್ರಕಾರ 37% 60,000 ಇದು ಸ್ಕ್ವೇರ್ ಕಿಲೋಮೀಟರ್ಸ್ನ ಮಾಡಬೇಕು. ಅದರೊಳಗೆ 37,000ನ ಎಕೋ ಸೆನ್ಸಿಟಿವ್ ಏರಿಯಾ ಮಾಡಿದ್ದಾರೆ. ಅದು ಎಲ್ರಿಗೂ ಒಳ್ಳೆಯದೇ. ಆಮೇಲೆ ಇನ್ನೊಂದು ಏನಂದರೆ, ಜನಕ್ಕೆ ಇವರೆಲ್ಲ ತಪ್ಪಾಗಿ ಮಾಹಿತಿ ಕೊಡ್ತಿದ್ದಾರೆ. ಆ ಕಸ್ತೂರಿ ರಂಗನ್ ರಿಪೋರ್ಟ್ಗಳಿಗೆ ನಿಮ್ಮ ತೋಟ ಇದ್ದರೆ ನಿಮ್ಮ ತೋಟಕ್ಕೆ ಮುಟ್ಟಲ್ಲ ಅವರು. ಸೊ ನಿಮ್ಮ ತೋಟ ನೀವು ಹೆಂಗಿದೆಯೋ ಹಂಗೆ ನೋಡ್ಕೋತಾರೆ. ಇ ಎಸ್ ಒಳಗೆ ಬಂದ್ರೂ ಈಗ ಆಗ್ತಾ ಇರೋದು ಏನಂದರೆ, ಮಾಹಿತಿಗಳು ಬೇರೆ ಬೇರೆ ಕೊಡ್ತಿರೋ ಜನಕ್ಕೆ. ನಿಮ್ಮದು ಜಾಗ ಹೋಗುತ್ತೆ, ನಿಮ್ಮದು ಓಟ್ ಹೋಗುತ್ತೆ ಅಂದ್ಬಿಟ್ಟು. ಇದನ್ನು ನಾವು ಒಪ್ಕೋಬೇಕು, ನಮ್ಮ ಸರ್ಕಾರನೂ ಒಪ್ಕೋಬೇಕು. ಕೇರಳ ಅವರಂತೂ ಬಿಡಿ, ಅವರು ಎದ್ದಾಡ್ಕೊಂಡು ಯಾವಾಗಲೂ ಪರದಾಡ್ತಾರೆ. ಅವ್ರು ಕಾಡು ಬೇಡ, ಬಟ್ ಊಟ ಮಾತ್ರ ಬೇಕು ಅವ್ರಿಗೆ. ಸೊ ಇವಾಗ ನಾವು ಹೇಳಬೇಕಂದ್ರೆ, ಸರ್ಕಾರ ಇದನ್ನ ಮಾಡಿದ್ರೆ ಭಾಳ ಒಳ್ಳೆಯದು. ಏನು ಅನುಕೂಲ ಆಗುತ್ತೆ ಸರ್? ಮಾಡೋದಿದ್ರೆ ಏನು ನಷ್ಟ ಆಗುತ್ತೆ ಸರ್? ಮಾಡಿದವರೆ ಬಯೋಡೈವರ್ಸಿಟಿ ಇಲ್ಲ ಅಂದರೆ ನಾವೇ ಪರದಾಡ್ತೀವಿ. ಈಗಲೇ ನಾವು ನೋಡ್ತಾ ಇದ್ದೀವಿ ಪರಿಸರ ಹೇಗೆ ಚೇಂಜ್ ಆಗಿದೆ ಅಂದ್ಬಿಟ್ಟು. ಕ್ಲೈಮೇಟ್ ಎಕ್ಸ್ಟ್ರೀಮ್ ಕ್ಲೈಮೇಟ್ ಆಗ್ಬಿಟ್ಟು ಒಂದು ಕಡೆ ಬರ ಇರುತ್ತೆ, ಒಂದು ಕಡೆ ಕೊಚ್ಕೊಂಡು ಮಳೆ ಬಂದಾಗ ಫ್ಲಡ್ಸ್ ಆಗುತ್ತೆ, ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಜನಕ್ಕೆ ಒದ್ಲಾಡ್ಕೊಂಡು ಇದ್ದಾರೆ ಎಲ್ಲ. ಇವರು ರೈತರಂತೂ ಒದ್ಲಾಡ್ತಿದ್ದಾರೆ. ಸೊ ಇದು ಇದ್ದರೆ ಈ ರಿಪೋರ್ಟ್ನ ಇದು ಮಾಡಿದ್ರೆ, ಸರ್ಕಾರ ಪುಷ್ ಮಾಡಿದ್ರೆ, ಯಾಕಂದರೆ 60 ದಿವಸ ಕೊಟ್ಟಿದ್ರು ಒಬ್ಜೆಕ್ಟ್ ಮಾಡೋಕ್ಕೆ. ಇವರೇನೋ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಅದು ಫಾಸ್ಟ್ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಅನುಕೂಲ ಅಂದರೆ ನಮಗೆ ಒಳ್ಳೆ ಬಯೋಡೈವರ್ಸಿಟಿ ಇರುತ್ತೆ. ನಮಗೆ ವೆಸ್ಟರ್ನ್ ಘಾಟ್ಸ್ ನಮಗೆ ವಾಟರ್ ಟ್ಯಾಂಕು, ಅದೇ ನಮಗೆ ವಾಟರು ಭಾಳ ಇದಂತೀವಿ. ಅದು ನೀರಿಲ್ಲ ಅಂದರೆ ನಾವುಗಳು ಇಲ್ಲಿ ಪರದಾಡ್ತೀವಿ. ಏನೋ ದೇವ್ರದಿಂದ ಈ ಸತಿ ಮಳೆ ಬಂದಿದೆ, ಬಚಾವಾಗಿದ್ದೀವಿ. ಬಟ್ ಪರಿಸರ ಹೇಗೆ ಚೇಂಜ್ ಆಗೋದನ್ನು ಗೊತ್ತಾಗಲ್ಲ. 2023 ಏನಾಯಿತು ಅಂತ ಎಲ್ರಿಗೂ ಗೊತ್ತು. ನೀರು ಇರಲಿಲ್ಲ, ಆ ಸ್ಥಿತಿ ಬರುತ್ತೆ ಬೆಂಗಳೂರಿಗೆ. ಮತ್ತು ಈಗ ಪ್ರಮುಖವಾಗಿ ಪಶ್ಚಿಮ ಘಟ್ಟ ಅಂದರೆ ನಮ್ಮ ಪಶ್ಚಿಮ ಘಟ್ಟ ವಿಚಾರ ಸಂಬಂಧಪಟ್ಟ ಹಾಗೆ ಆ ವರದಿಯಲ್ಲಿ ಏನಿದೆ, ಪ್ರಮುಖ ಹೈಲೈಟ್ಸ್ ಏನಿದೆ ಸರ್? ಈಗ ನಮ್ಮ ಪಶ್ಚಿಮ ಘಟ್ಟ ನಾವು ಕರ್ನಾಟಕದ ಮಾತಾಡೋಕ್ಕೆ ಹೋದರೆ ಒಂದು 21,000ಕ್ಕಿಂತ ಸ್ವಲ್ಪ ಕಡಿಮೆ ಸ್ಕ್ವೇರ್ ಕಿಲೋಮೀಟರ್ಸ್ನ ಅವ್ರನ್ನ ESN ಡಿಕ್ಲೇರ್ ಮಾಡಿದ್ದಾರೆ, ಎಕೋ ಸೆನ್ಸಿಟಿವ್ ಏರಿಯಾ ಡಿಕ್ಲೇರ್ ಮಾಡಿದ್ದಾರೆ. ಸೊ ಅದು ನಾವು ಹೇಳೋದು ಜನಕ್ಕೆ, ದಯವಿಟ್ಟು ನೀವು ಬೇರೆ ಇವರು ಪೊಲಿಟಿಷಿಯನ್ಸ್ ಮಾತು, ಬೇರೆಯವರು ಅವ್ರವ್ರದ್ದು ಬೇಳೆ ಬೇಯಿಸ್ಕೊಳಕ್ಕಿರ್ತಾರೆ, ಅವ್ರ ಮಾತು ಕೇಳಬೇಡಿ. ಯಾಕಂದರೆ ನಿಮ್ಮ ಜಾಗ ನಿಮಗೆ ಬಿಡ್ತಾರೆ. ಯಾಕಂದರೆ ಅದರೊಳಗೆ ESC ಒಳಗೆ ವೆರಿ ಕ್ಲಿಯರ್ ಆಗಿದೆ. ಕಸ್ತೂರಿ ರಂಗನ್ ಇದರೊಳಗೆ ಯಾರ್ಯಾರ್ದು ಲ್ಯಾಂಡ್ ಇದೆಯೋ, ಯಾರ್ಯಾರು ಉಳುಮೆ ಮಾಡ್ಕೋತಿದ್ದಾರೋ, ಹಾರ್ಟಿಕಲ್ಚರ್ ಇದೆಯೋ, ಅದನ್ನ ನಾವು ಮುಟ್ಟಲ್ಲ ಅಂತ ಹೇಳಿದ್ದಾರೆ ESC ಒಳಗೆ ಇದ್ರು ಅಂದ್ಬಿಟ್ಟು. ಸೊ ಇದನ್ನ ಒಪ್ಕೋಬೇಕಂದ್ಬಿಟ್ಟು ನಮ್ಮ ಅಭಿಪ್ರಾಯ. ಇವಿಷ್ಟು ಪರಿಸರ ತಜ್ಞರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ. ನೋಡಿ, ಈ ವರದಿ ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಮತ್ತು ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಅಂತ ಹೇಳಿ ಎರಡು ರೀತಿಯಾಗಿ ವಿಭಜನೆ ಮಾಡಿ ಜನರ ಜೀವನ, ಕೃಷಿ ಮತ್ತು ಅಲ್ಲಿನ ಅಭಿವೃದ್ಧಿ ಇವೆಲ್ಲವನ್ನು ಕೂಡ ವಿಭಜಿಸಿ ನೋಡಿತ್ತು. ಆಮೇಲೆ ನಿಮಗೆ ESI ನಾನು ಆಗಲೇ ಹೇಳಿದ್ನಲ್ಲ, ಅದ್ರ ಬಗ್ಗೆ ನೀವೀಗ ಮಾತಾಡಲೇಬೇಕಾಗುತ್ತೆ. ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಿದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಕಸ್ತೂರಿ ರಂಗನ್ ವರದಿ ಜಾರಿ ಆಗಬೇಕೋ ಬೇಡವೋ ಅನ್ನೋ ಚರ್ಚೆ ಮತ್ತೆ ಶುರುವಾಗಿದೆ. ಆದರೆ ವರದಿ ಜಾರಿಗೆ ಕೇಂದ್ರ ಸರ್ಕಾರ ಮುಂದಾದರೆ ರಾಜ್ಯ ಸರ್ಕಾರ ವಿರೋಧಿಸಿದೆ. ನಿಜಕ್ಕೂ ಈ ಜಾರಿಯಿಂದ ಅನುಕೂಲವೋ ಅಪಾಯವೋ
ಸೊ ಏನಾಗ್ಬೋದು, ನಿಮಗಿರುವಂಥ ಆತಂಕ, ನಿಮ್ಮ ಅಭಿಪ್ರಾಯವನ್ನು ನಮಗೆ ಈಗ ಕರೆ ಮಾಡಿ ತಿಳಿಸ್ಬೋದು. ಆನ್ಲೈನ್ಸ್ ಓಪನ್ ಆಗಿದೆ, ವಾಟ್ಸಪ್ಪಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು 2 ಲೈನಲ್ಲಿ, ಎಕ್ಸ್ ಖಾತೆ ಲಿಂಕ್ನಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೋಬೋದು. ಎಸ್ ರೈಟ್. ನಮ್ಮ ಫಸ್ಟ್ ಕಾಲರ್ ಚಂದ್ರು ಕರೆ ಮಾಡಿದ್ದಾರೆ. ಚಂದ್ರು ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ. ಈ ಕಸ್ತೂರಿ ರಂಗನ್ ವರದಿ ಬಹುಶಃ ನಿಮಗೆ ಪ್ರತಿನಿತ್ಯ ನೀವು ಕೇಳ್ತಾ ಇರ್ತೀರಿ ಅನ್ಸುತ್ತೆ. ಶಿವಮೊಗ್ಗ ಭಾಗದವರು ಇದು ಜಾರಿ ಆಗಬೇಕು ಅನ್ಸುತ್ತಾ, ಇಲ್ಲ ಬೇಡ ಅಂತ ಅನ್ಸುತ್ತಾ? ಅಲ್ಲಿನ ಸ್ಥಳೀಯರಾಗಿ ನಿಮ್ಮ ಅಭಿಪ್ರಾಯ ಏನು? ಮೇಡಮ್ ಅವರೇ, ನಾವು ಹೇಳೋದು ಕಸ್ತೂರಿ ರಂಗನ್ ವರದಿ 100% ಜಾರಿ ಆಗಲೇಬೇಕು. ಯಾಕೆಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಶಿವಮೊಗ್ಗ ಮಲೆನಾಡು ಅಂತಾರೆ, ಆದ್ರೆ ಪೂರ್ತಿ ಬಯಲ್ಸೀಮೆ ಆಗ್ಬಿಟ್ಟಿದೆ, ಏನಿಲ್ಲ. ಹೌದು ಹೌದು. ಶಿಕಾರಿಪುರ, ಹೊಸನಗರ, ಸಾಗರ ಈ ಕಡೆ ಎಲ್ಲ ಕಾಡು ಕಡ್ದು ಏನೂ ಇಲ್ಲ, ಈಗೆಲ್ಲ ಬೋಳಾಗ್ಬಿಟ್ಟಿದೆ. ನಿಜ. ಹಂಗಾಗಿ ಈಗ ಶಿವಮೊಗ್ಗಕ್ಕೆ ಮಳೆನೇ ಆಗ್ತಾ ಇಲ್ಲ. ಈಗ 75-80% ಮಳೆ ಕಮ್ಮಿ ಆಗಿದೆ ಈ ವರ್ಷ. ನಿಜ. ಬರಗಾಲ ಪೂರ್ತಿ ಶಿವಮೊಗ್ಗ ತಾಲೂಕು ಎಲ್ಲೋ ಒಂದು ಭಾಗ ಆಯ್ತು ಅಂದ ತಕ್ಷಣ ಬಹಳ ಮಳೆ ಬರ್ತಾ ಇದೆ ಅಂತ ಟಿವಿಲೆಲ್ಲ ತೋರಿಸ್ತೀವಿ. ಆದ್ರೆ ವಾಸ್ತವ ಸ್ಥಿತಿ ಏನು ಅಂದ್ರೆ ಶಿವಮೊಗ್ಗ ತಾಲೂಕಲ್ಲೇ ಮಳೆ ಇಲ್ಲ. ಆ ತರ ಆಗಿದೆ. 80% ಮಳೆ ಕಮ್ಮಿ ಆಗಿದೆ, ಒಂದು 20% ಈಗ 4 ದಿವಸದಿಂದ ಈಗಲೂ ಬಿಸಿಲು ಬೀಳ್ತಾ ಇದೆ, ಪೂರ್ತಿ ಬರಗಾಲನೇ. ಅದಕ್ಕೋಸ್ಕರ 100% ಈ ಶಿಕಾರಿಪುರ, ಸಾಗರ, ಹೊಸನಗರ ಈ ಸೈಡ್ ಎಲ್ಲ ಪೂರ್ತಿ ಬಗರ್ಕುಂ ಸಾಗುವಳಿದಾರರಿಗೆ ಅಂತ ಹೇಳಿ ಅವಾಗ ಅವ್ರಿಗೆ ಎಲ್ಲರಿಗೂ ಊಟ ಕೊಟ್ಟು ಏನ್ ಮೇಡಮ್ ಪೂರ್ತಿ ಕಾಡೆಲ್ಲ ನಾಶ ಮಾಡ್ತಿದ್ದಾರೆ. ಮಳೆನೇ ಆಗ್ತಾ ಇಲ್ಲ, ಶಿವಮೊಗ್ಗ ತಾಲೂಕಿಗೆ ಮಳೆ ಆಗ್ತಾ ಇಲ್ಲ. ಹಾಗಾಗಿ ಇದೇನು ಕಸ್ತೂರಿ ರಂಗನ್ ವರದಿ 100% ಜಾರಿ ಆಗಲೇಬೇಕು ಮೇಡಮ್. ಆಗಲೇಬೇಕು ಅಂತೀರಿ. ಆಲ್ ರೈಟ್. ಧನ್ಯವಾದ ಚಂದ್ರು ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ನೋಡಿ, ಬೆಂಗಳೂರಿಂದ ವಿಜಯ್ ಕರೆ ಮಾಡಿದ್ದಾರೆ. ವಿಜಯ್ ಅವರೇ ನಮಸ್ಕಾರ. ನಮಸ್ಕಾರ. ನೋಡಿ, ಈಗ ಕಸ್ತೂರಿ ರಂಗನ್ ಈ ಒಂದು ವರದಿ ಇದೆಯಲ್ಲ, ಈ ವರದಿ ಜಾರಿ ಆಗಬೇಕಾ ಬೇಡವಾ? ಆದ್ರೆ ಏನು, ಯಾಕೆ ರಾಜ್ಯ ಸರ್ಕಾರ ವಿರೋಧ ವ್ಯಕ್ತಪಡಿಸ್ತಿರ್ಬೋದು, ಜನರಿಗೆ ಆತಂಕ ಯಾಕಿರ್ಬೋದು, ನಿಮ್ಮ ಅಭಿಪ್ರಾಯ ಏನು? ಓಕೆ, ಫಸ್ಟ್ ಆಫ್ ಆಲ್ ರಿಪಬ್ಲಿಕ್ ಕನ್ನಡದವರಿಗೆ ಥ್ಯಾಂಕ್ಸ್ ಅನ್ಬೇಕು ಈ ಒಳ್ಳೆ ಕಾರ್ಯಕ್ರಮ ತಂದಿದ್ದಕ್ಕೆ. ನಾನು ಆಕ್ಚುಲಿ ಬೆಂಗಳೂರಲ್ಲಿ ಸುಮಾರು ವರ್ಷದಿಂದ ಇದ್ರು, ಬೆಳೆದಿದ್ದೆಲ್ಲ ಪಟ್ಟಣದಲ್ಲಿ, ಪಶ್ಚಿಮ ಘಟ್ಟದಲ್ಲಿ. ಅದರಂತ ಸೆನ್ಸಿಟಿವ್, ಅದು ಏನಂತಾರೆ ಲಂಗ್ಸ್ ಆಫ್ ಸೌತ್ ಇಂಡಿಯಾ ಅಂತಾರೆ. ಅದೇನಾದ್ರೂ ಅದನ್ನೇ ಹಾಳು ಮಾಡಿದರೆ ಫುಲ್ ಸೌತ್ ಇಂಡಿಯಾದ್ದು ಮಾನ್ಸೂನು ಆಮೇಲೆ ಎಲ್ಲಾ ಇಕೋಸಿಸ್ಟಮ್ ಎಲ್ಲ ಹಾಳಾಗುತ್ತೆ. ಆಮೇಲೆ ಕಸ್ತೂರಿ ರಂಗನ್ ಅಂತ ಟಾಪ್ ಸೈಂಟಿಸ್ಟ್ ಅವರು ರಿಸರ್ಚ್ ಮಾಡಿ ಕೊಟ್ಟಾಗೆ ಅದು ಇಂಪ್ಲಿಮೆಂಟ್ ಮಾಡೋದು ಒಳ್ಳೇದು. ನಮ್ಮ ಮಾನ್ಯ ಅರಣ್ಯ ಮಂತ್ರಿಗಳು ಹೇಳೋದು ತಪ್ಪನಿಸ್ತದೆ. ಈ ಅವೈಜ್ಞಾನಿಕ ಅಂತ ಅವ್ರು ವಿಜ್ಞಾನದಲ್ಲೇ ಪಂಡಿತರಾದವರೇ ರಿಪೋರ್ಟ್ ಮಾಡಿದವರು ಅನ್ನೋದು ತಪ್ಪು. ಎಲ್ಲದಕ್ಕೂ ರಾಜಕೀಯ ಮಾಡಬಾರ್ದು ಇದನ್ನೇ. ಯಾಕೆಂದ್ರೆ ಇದು ಉಳಿಸಿದ್ರೆ ಅಲ್ಲಿ ಎಷ್ಟೋ ಜೀವರಾಶಿಗಳು, ಎಷ್ಟೋ ಗಿಡಗಳು, ನಮ್ಮ ತಂದೆಯವರು ಬಾಟ್ನಿ ದೊಡ್ಡ ಸಸ್ಯ ತಜ್ಞರು, ಅವರು ಹೇಳ್ತಾರಲ್ಲ, ಎಷ್ಟೋ ಸಸ್ಯಗಳು ಆಮೇಲೆ ಪಕ್ಷಿಗಳು, ಪ್ರಾಣಿಗಳು, ಬಟರ್ಫ್ಲೈ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಬಟರ್ಫ್ಲೈ ಸತೆ ಅಲ್ಲೇ ಪಶ್ಚಿಮ ಘಟ್ಟದಲ್ಲೇ ಇರೋದು. ಸೊ ಹಾಗಾಗಿ ಅದನ್ನ ಸಂರಕ್ಷಿಸಬೇಕು, ಮುಂದಿನ ಪೀಳಿಗೆಗೆ ಹೆಲ್ಪ್ ಆಗುತ್ತೆ. ಅದಲ್ಲದೆ ನಮ್ಮ ಜೀವನಕ್ಕೂ ಈಗಾದ್ರೆ ಮಾನ್ಸೂನ್ ಅಪ್ಸೆಟ್ ಎಲ್ಲ ಆಗ್ತಾ ಇದೆ. ಸೊ ಇದೆಲ್ಲ ಕಾರಣ ಈ ತರ ಎಲ್ಲಾನು ಆಕ್ಯುಪೈ ಮಾಡ್ಕೊಂಡು ಅದು ಅಕ್ರಮವಾಗಿ ಎಲ್ಲಾ ಗಿಡಗಳನ್ನು ನಾಶ ಮಾಡ್ತಾ ಇರೋದು. ಮತ್ತೊಂದು ನಾನು ಈಗ ಕೇಳ್ಪಟ್ಟಿತ್ತು, ಅಲ್ಲಿ ಲೋಕಲ್ ನಾ ಇದ್ದಿದ್ದಂಗೆ ಸ್ವಲ್ಪ ಟೆರರಿಸ್ಟ್ ಆಕ್ಟಿವಿಟಿ ನಡೀತಾ ಇದೆ. ಕರೆಕ್ಟ್ ವಿಜಯ್ ಅವರೇ. ನೋಡಿ, ಅದನ್ನೇ ನಾವು ಹೇಳ್ತಿರೋದು, ಗಣಿಗಾರಿಕೆ ಮತ್ತೆ ಅಲ್ಲಿ ಏನು ಭೂಮಿ ಕಾಡುಗಳ್ಳತನ ಇವೆಲ್ಲವನ್ನು ಕೂಡ ಸ್ಟಾಪ್ ಆಗಬೇಕು ಅಂತ. ಥ್ಯಾಂಕ್ ಯು. ಮುಂದಿನ ಕಾಲರ್ ಕೋಟೇಶ್ವರ ಅವರು ಕರೆ ಮಾಡಿದ್ದಾರೆ. ಕೋಟೇಶ್ವರ ಅವರೇ ನಮಸ್ತೆ. ಏನ್ ಹೇಳ್ತೀರಿ, ಕಸ್ತೂರಿ ರಂಗನ್ ವರದಿ ಜಾರಿ ಆಗಬೇಕಾ, ಜನರಿಗೆ ಒಳ್ಳೇದಾಗತ್ತಾ ಅಥವಾ ಬೇಡ ಅಂತೀರೋ? ಇಲ್ಲ ಮೇಡಮ್, ಜಾರಿ ಆಗ್ಲೇಬೇಕಾಗ. ಜಾರಿ ಆದ್ರೆ ಒಳ್ಳೇದು, ಮುಂದಿನ ಪೀಳಿಗೆ ಅದು ದಾರಿ ದೀಪ ಆಗುತ್ತೆ ಹೊರತು ಈ ರಜೆಟಗಳು ಅಲ್ಲಿ ಇಲ್ಲಿ ಎಲ್ಲ ಮಾಡ್ಕೊಂಡು ಹಾಳು ಮಾಡೋ ಬದಲು ಜಾರಿ ಆಗ್ಬೇಕು ಅಂತೀರಿ? ಜಾರಿ ಆಗ್ಬೇಕು ಮೇಡಮ್. ನೋಡಿ, ರೈಟ್. ಈಗ ಅಲ್ಲಿನ ಸ್ಥಳೀಯರೇ ಬೇಡ ಅಂತಿದ್ದಾರೆ ಅನ್ನುವಂತ ಮಾತಿದೆ. ಇಲ್ಲ, ನಾವು ರೈತ ಸಂಘದಲ್ಲಿ ಇದೀವಿ, ನಾವು ಮನವರಿಕೆ ಮಾಡ್ತೇವೆ ನಮ್ಮ ರೈತರಿಗೆ. ಎಲ್ಲ ಜಿಲ್ಲೆಗಳಲ್ಲಿ ಹೋಗಿ ನಾವು ಮಾಡ್ತೀವಿ. ಆಗ್ಬೇಕಾದ್ರೆ ಒಳ್ಳೇದು. ಅದು ತೊಂದರೆ ಏನಿಲ್ಲ, ಅಲ್ಲಿ ಇರೋ ಅಂತವ್ರಿಗೆ ತೊಂದರೆ ಇಲ್ಲ. ಅದು ಒಳ್ಳೆ ಮುಂದೆ ಫ್ಯೂಚರ್ಗೆ ಒಳ್ಳೇದು, ಫ್ಯೂಚರ್ ಮಕ್ಕಳಿಗೆ. ನಿಜ ನಿಜ. ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಬರೀ ಘೋಷವಾಕ್ಯದಲ್ಲಿ ಬರೆದ್ರೆ ಸಾಲದು, ಅದು ಪ್ರಾಕ್ಟಿಕಲಿಟಿಗೆ ಬರಬೇಕು ಅಂತ ಹೇಳ್ತಾ ಇದ್ದೀರಿ. ಧನ್ಯವಾದ ಕೋಟೇಶ್ವರ ಅವರೇ, ಕರೆ ಮಾಡಿ ಮಾತಾಡಿದಕ್ಕೆ. ಎಸ್, ನೋಡಿ, ಉಡುಪಿಯಿಂದನೇ ಕರೆ ಮಾಡಿದ್ದಾರೆ ಶ್ರೀಕಾಂತ್ ಯಡ್ಯಾಳ ಅಂತ ಹೇಳಿ. ಇವರು ಕೂಡ ಈಗ ಈ ಕಸ್ತೂರಿ ರಂಗನ್ ವರದಿಯ ಡಿಸ್ಟಿಕ್ನವರು. ಶ್ರೀಕಂಠ ಅವರೇ, ನೋಡಿ, ಕಾಡಿನ ಮಕ್ಕಳು ನಾವು, ನಮಗೂ ಪರಿಸರಕ್ಕೂ ಸಂಬಂಧ ಇದೆ. ಸೊ ನಾವು ಅಲ್ಲಿ
ನಾವು ಮುಂಚೆಯಿಂದನೂ ಕೂಡ ಜೀವಿಸ್ತಾ ಇದ್ದೀವಿ ಅಂತ ಹೇಳ್ಕೊಂಬರ್ತಿರೋ ಒಂದು ಕಡೆ ಸ್ಥಳೀಯರು, ಮತ್ತೊಂದು ಕಡೆ ಪರಿಸರ ಉಳಿವಿಗಾಗಿ ಪರಿಸರ ಪ್ರೇಮಿಗಳು ಮತ್ತು ಕಸ್ತೂರಿ ರಂಗನ್ ವರದಿ ಜಾರಿ ಆಗಲೇಬೇಕು ಅಂತ ಹೇಳಿ ಏನು ಹೇಳ್ತೀರಿ? ಅಲ್ಲ ಸರ್, ಪರಿಸರ ಉಳಿಬೇಕು ಸರಿ, ಅದು ಸಹಜವಾಗಿ ಕೃಷಿಕರ ಹತ್ರ ಇದೆ. ಯಾಕಂದ್ರೆ ಇವತ್ತು ಪ್ರತಿಯೊಬ್ಬ ಕೃಷಿಕರು ತನ್ನ ಜಮೀನುಗಳಲ್ಲಿ ಎಲ್ಲಾ ರೀತಿಯಲ್ಲ ಮರ ಗಿಡಗಳನ್ನು ಬೆಳೆಸಿ ತನ್ನ ಕೃಷಿಯೊಂದಿಗೆ ಪಾಲನೆ ಪೋಷಣೆ ಮಾಡ್ಕೊಂಡು ಹೋಗಿದ್ದಾನೆ. ಇವತ್ತು ಕೃಷಿಕರಿಗಿದ್ದಂತ ಪರಿಸರ ಬಗ್ಗೆ ಕಾಳಜಿ ಬೇರೆ ಯಾವುದೋ ಅಲ್ಲಿ ಪರಿಸರವಾದಿಗಳಂತ ಹೇಳಿ ಅಲ್ಲಿ ಯಾವುದೋ ಸಿಟಿಯಲ್ಲೋ ಅಥವಾ ಅವ್ರ ಮಕ್ಕಳನ್ನ ವಿದೇಶದಲ್ಲೋ ವ್ಯಾಸಂಗ ಮಾಡಿ ಅವ್ರು ಪರಿಸರ ಬಗ್ಗೆ ಹೇಳ್ತಾರೆ. ಪರಿಸರ ಉಳಿಸಬೇಕಾದ್ರೆ ಹೇಗೆ ನಾವು ಜೊತೆಯಲ್ಲೇ ಬದುಕಬೇಕಲ್ಲ ಸರ, ಕರೆಕ್ಟ್. ನಾವು ಜೊತೆಯಲ್ಲೇ ಬದುಕಿ ಈ ಪರಿಸರವನ್ನು ಉಳಿಸಬೇಕು. ಹಾಗಂತ ಅಭಿವೃದ್ಧಿ ಕಡೆ ನಡೆಯುತ್ತಂತ ಈ ದೇಶದಲ್ಲಿ ಕೃಷಿಕನ್ ಮಾತ್ರ ನೀನ್ 25 ವರ್ಷ ಹಿಂದೆ ಹೋಗಿ ಬದುಕು, ನೀನು ಆದಿವಾಸಿಗಳ ತರ ಬದುಕು ಅನ್ನುವಂತದ್ದು ಹೇಳಿ ಅವರಿಗೆ ಬೇಕಾದಂತ ಅಭಿವೃದ್ಧಿ ಎಲ್ಲ ಏನ್ ಬೇಕೋ, ವಿದ್ಯುತ್ ಅಥವಾ ಅವನಿಗೆ ಮನೆ ನಿರ್ಮಾಣ, ರಸ್ತೆ ನಿರ್ಮಾಣ, ಬೇರೆ ಬೇರೆ ಸೌಲಭ್ಯ ವ್ಯವಸ್ಥೆಗಳು ಇವತ್ತು ಅದು ಇಲ್ಲಿದ್ದಂಗ್ ಮಾಡಿ ಅವ ಏಕಾಂಗಿಯಾಗಿ ಹಳ್ಳಿಯಲ್ಲಿ ಅವ 25 ವರ್ಷದಿಂದ ಆದಿವಾಸಿಗಳು ಬದುಕದಾಗೆ ಬದುಕಬೇಕು ಅನ್ನುವಂಥದ್ದು ಒಂದು ಕಾನೂನು ಈಗ ಬರ್ತಾ ಇದೆ. ಕಸ್ತೂರಿ ರಂಗನ್ ಬರ್ಲಿ ಅಡ್ಡಿಲ್ಲ, ಆದ್ರೆ ಕಸ್ತೂರಿ ರಂಗನ್ ಜೊತೆಯಲ್ಲಿ ಅಭಿವೃದ್ಧಿಗೆ ಯಾವುದು ಮಾರಕ ಆಗಬಾರ್ದು. ಇವತ್ತು ಸರ್ ನೋಡಿ, ಪಂಚಾಯತ್ ಸಿಗುವಂತ ಒಂದು NOCಗಳು ಇವತ್ತು ಜಿಲ್ಲಾ ಮಟ್ಟದಲ್ಲೂ ಮೈಸೂರಿನ ಯಾವುದೋ ಒಂದು ಪ್ರಾಧಿಕಾರಕ್ಕೆ ಹೋಗಿ ತರಬೇಕಾದಂತ ಒಂದು ಪರಿಸ್ಥಿತಿ ಬರ್ತದೆ, ಅಥವಾ ಬೆಂಗಳೂರು ಡೆಲ್ಲಿಯಿಂದ ತರಬೇಕಾದ ಪರಿಸ್ಥಿತಿ ಬರ್ತದೆ. ಇವರು ಹೇಳ್ತಾರೆ, ಸರ್ಕಾರದವ್ರು ಹೇಳ್ತಾರೆ ಗ್ರಾಮ ಹಳ್ಳಿಯಿಂದ ದಿಲ್ಲಿವರೆಗೆ ಅಂತ ಹೇಳಿ. ಕರೆಕ್ಟ್ ಶ್ರೀಕಂಠ ಅವರೇ ಕರೆಕ್ಟ್. ನೀವು ಹೇಳ್ತಾ ಇರೋದು ಕೂಡ ಹೌದು. ಕೃಷಿಕರು ಕೂಡ ಪರಿಸರ ಪ್ರೇಮಿಗಳೇ ಅನ್ನುವಂಥದ್ದನ್ನ ನೀವು ಹೇಳ್ತಾ ಇದ್ದೀರಿ. ಅವರು ಪರಿಸರದ ಜೊತೆಗೆ ಬದುಕು ಬಂದವರು ಅಂತ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕೆ. ರೈಟ್, ಮತ್ತೊಬ್ಬ ಕಾಲರ್ ಲಕ್ಷ್ಮಣ್ ಕರೆ ಮಾಡಿದ್ದಾರೆ. ಲಕ್ಷ್ಮಣ್ ಅವರೇ ನಮಸ್ತೆ, ಏನು ಹೇಳ್ತೀರಿ? ನಮಸ್ತೆ ಮೇಡಮ್, ನಮ್ಮ ಪಪ್ಪಾಯಿಂದ ಮಾತಾಡ್ತಿರೋದು. ಹೇಳಿ. ನಮ್ದಿಲ್ಲಿ ಆಕ್ಚುಲಿ ಇವ್ರು ಏನಂದ್ರೆ ಇವ್ರು ಸ್ಟಾರ್ಟ್ ಆದಾಗ ಇವರು ನಾವು ಸಣ್ಣವರು ಅವಾಗ ಇವ್ರು ಏನಾಗಿದೆ ಹೆಲಿಕಾಪ್ಟರ್ ಅಲ್ಲಿ ಸರ್ವೆ ಮಾಡ್ತಾರೆ. ನೀವು ಏನು ಅಪ್ ಟು ನೀವು 100 ಫೀಟ್ ಮೇಲೆ ಹೋದ್ರೆ ನಿಮಗೆ ಕಾಡೇ ಕಾಣಿಸೋದು. ನೀವು ಅಡಿಕೆ ತೋಟ ಇರ್ಲಿ ಗೆದ್ದೆಯಲ್ಲಿ ಏನೇ ಇದ್ರು ಅದು ಒಂದು ತೊಡಕಿದೆ. GPS ಸರ್ವೆ ಮಾಡಿರೋದೇ ಈಗ ಇರುವಂತ ಅಡ್ಡಿ, ಜೊತೆಗೆ ಹೌದು ಮೇಡಮ್. ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಏನ್ ನಮ್ದು ಕಾಡು ಅಂತಾರೆ, ಅವ್ರದ್ದು ಕಾಡು ಏನೂ ಇಲ್ಲ, ಬರೀ ಅಕೇಶಿಯಾ ಕಾಡುಗಳಿರೋದು, ಲ್ಯಾಂಡ್ ಆಗಿರುವಂತದ್ದು. ಈಗ ಏನು ಉಳಿದಿದಾವೆ ಅಂದ್ರೆ ನಮ್ ತೋಟದ ತಲೆ ಅಂತ ಹೇಳ್ತೀವಿ, ಪಗರ್ಕಂಬ ಅಂತೀವಲ್ಲ, ಅಂತ ಕಾಡುಗಳನ್ನ ಉಳಿಸ್ಕೊಂಡಿದೀವಿ. ಮತ್ತೆ ಭೂತನ ಉತ್ತರ, ನಾಗರಬನ ಈ ತರದ ಮಾತ್ರ ಉಳ್ಕೊಂಡಿರೋದು. ಇವ್ರು ಫಾರೆಸ್ಟ್ ಅವ್ರದ್ದು 90% ಏನಿಲ್ಲ, ಅಕೇಶಿಯಾ ಮಾತ್ರ ಉಳಿದಿರೋದು. ಇದೇನ ನಮ್ಗೆ ಇಲ್ಲಿ ಇರ್ಲಿಕ್ಕೆ ಬಿಡ್ತಿಲ್ಲ. ಇವ್ರು ಕಸ್ತೂರಿ ರಂಗನ್ ಮಾಡ್ಲಿಕ್ಕೆ ಕಾಡು ಉಳಿಸ್ಲಿ ಒಳ್ಳೇದೇ, ಆದ್ರೆ ನಮ್ಗೇನ್ ನಾವು 100 ವರ್ಷದಿಂದ ಇಲ್ಲಿ ಇದೀವಿ, ನಮ್ ತಂದೆ ತಾತದಿಂದ ಇಲ್ಲಿ ಪೆಸ್ಟಿಸೈಡ್ಸ್ ಹೊಡೆಯಂಗಿಲ್ಲ, ತೋಟಕ್ಕೆ ಗೆದ್ದೆಗಳಿಗೆ ಔಷಧಿ ಹೊಡೆಯಂಗಿಲ್ಲ, ಗೌರ್ಮೆಂಟ್ ಗೊಬ್ಬರ ಹಾಕಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ? ಇದು 100 ವರ್ಷದಿಂದ ಇದೀವಿ. ಈಗ ಬಂದು ನಾವು ಕಾಡು ಕಡ್ದು ಮಾಡಿದ್ದಲ್ಲ, ಇದು ಅವಾಗಿಂದ ಸ್ಯಾಂಕ್ಷನ್ ಆಗಿದೆ 62-63ರಿಂದ. ಇದು ನಮ್ಗೆ ಇಲ್ಲಿ ಇರ್ಲಿಕ್ಕೆ ಬಿಡ್ತಾ ಇಲ್ಲ, ಈ ತರ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಏನಾದ್ರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಮಸ್ಯೆ. ಒಂದು ದೇವಸ್ಥಾನಗಳಿಗೆ ಫಂಡ್ಸ್ ಬಂದ್ರು, ಗೌರ್ಮೆಂಟ್ ಫಂಡ್ಸ್ ಬರುತ್ತೆ, ತಾಲೂಕು ಆಫೀಸ್ ಬಂದು ಕೂತಿದೆ 5 ಲಕ್ಷ ರೂಪಾಯಿ. ಒಂದು ನಮ್ದು ಆಂಜನೇಯ ದೇವಸ್ಥಾನ ಅಂತಿದೆ, ಅವ್ರಿಗೆ 90 ವರ್ಷ ವಯಸ್ಸು, ಅವರಿಗೆ ಸ್ವಲ್ಪ ಓಡಾಡಕ್ಕಾಗಲ್ಲ. ನಾನು ಓಡಾಡ್ತಾ ಇದ್ದೀನಿ, ನಮ್ಗೆ ಸ್ಯಾಂಕ್ಷನ್ ಮಾಡ್ಲಿಕ್ಕೆ NOC ಕೊಡ್ತಾ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ. ಇದು 73ರಿಂದ ಇದೆ ದೇವಸ್ಥಾನ. ಈ ತರ ಸಮಸ್ಯೆಗಳು ಮಾಡ್ತಿದ್ದಾರೆ. ಇವು ನಮ್ಗೆ ಹೇಳ್ದೇನೆ ಸರ್ವೆ ಮಾಡಿದ್ದಾರೆ. ಇನ್ನೊಂದೇನಂದ್ರೆ ಗೌರ್ಮೆಂಟ್ ಸರ್ವೆ, ಜಂಟಿ ಸರ್ವೆ ಆಗುವಾಗ ಸೆಕ್ಷನ್ 4 ಇಂದ ಸೆಕ್ಷನ್ 17 ಆಗುವಾಗ ಆಕ್ಚುಲಿ ಯಾರ್ಯಾರು ಖಾತೆದಾರ ಇದ್ದಾರೆ ಅವ್ರಿಗೆ ಇಂಟಿಮೇಷನ್ ಮಾಡ್ಬೇಕಿತ್ತು, ಯಾರಿಗೂ ಮಾಡಿಲ್ಲ ಇಲ್ಲಿ. ನಿಜ 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 ಈ ತರ ಪ್ರಾಬ್ಲಮ್ಗಳು ಮಾಡಿದೆ. ನಮಗೆ ಗೊತ್ತೇ ಇಲ್ಲ, 17 ಆದ್ಮೇಲೆ ಅವರಿಗೆ ನೋಟಿಸ್ ಬೋರ್ಡ್ ಹಾಕ್ಬೇಕಿತ್ತು, ಅವರು ಹಾಕಿಲ್ಲ. 4 ಆದ್ಮೇಲೆ ಆಲ್ ರೈಟ್ ಲಕ್ಷ್ಮಣ್ ಅವರೇ, ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ನಮ್ಗೆ ಬಂದಂತ ಕಾಲರ್ಸ್ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ದೇವಿ, ಯಾರು ಕೂಡ ಈ ಕಸ್ತೂರಿ ರಂಗನ್ ವರದಿ ಜಾರಿ ಆಗೋದು ಬೇಡ ಅನ್ನೋದನ್ನ ಯಾರು ಕೂಡ ಹೇಳಿಲ್ಲ. ಆಗ್ಲಿ ಕೆಲವೊಬ್ರು ಆಗ್ಲೇಬೇಕು ಅಂತ ಹೇಳಿದ್ರು, ಕೆಲವೊಬ್ರು ಹೇಳಿದ್ರು ಆಗ್ಲಿ ಅದರಲ್ಲಿರುವಂಥ ಒಂದಷ್ಟು ಫಾಲ್ಟ್ಸ್ ಇದೆಯಲ್ಲ ಅಥವಾ ತೊಂದರೆಗಳಿದೆಯಲ್ಲ, ಈ GPS ಸರ್ವೆ ಮಾಡಿರೋದು ಬಹಳ ದೊಡ್ಡ ತೊಂದರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈ GPS ಸರ್ವೆ ಮಾಡಿರೋದ್ರಿಂದ ಅನೇಕ ಕಡೆಗಳಲ್ಲಿ ಈ ಗಡಿ ಭಾಗದಲ್ಲೇ ಒಂದಷ್ಟು ರಬ್ಬರ್, ಅಡಿಕೆ ಇದೆಲ್ಲವನ್ನು ಕೂಡ ಬೆಳೆದಿದ್ದಾರೆ. ಅಲ್ಲಿ ಈಗ ಕೃಷಿ ಚಟುವಟಿಕೆಗಳು ನಡೀತಾ ಇದೆ. ಈ ವರದಿ ಏನಾದರೂ ಜಾರಿ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಯಂತ್ರೋಪಕರಣಗಳನ್ನು ಬಳಕೆ ಮಾಡಬಾರ್ದು ಅನ್ನುವಂಥ ರೂಲ್ಸ್ ಬಂದ್ಬಿಡುತ್ತೆ. ಅವರು ಹೇಗೆ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕು ಅನ್ನುವಂಥ ಗೊಂದಲ ಇದೆಲ್ಲವೂ ಕೂಡ ಇರೋದ್ರಿಂದ ಈ ವರದಿಯ ಬಗ್ಗೆ ಮತ್ತಷ್ಟು ಆತಂಕ ಇದೆ. ಅದರ ಜೊತೆಯಲ್ಲಿ ಮತ್ತೊಮ್ಮೆ ಇದನ್ನ ಪರಿಶೀಲನೆ ಮಾಡೋದು ಬಹಳ ಉತ್ತಮ ಅನ್ನೋದು ಮತ್ತೊಂದಷ್ಟು ಜನರೇ ಹೇಳ್ತಾ ಇರೋದು. ಹಾಗಾಗಿ ಏನ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಕೃಷಿ ಚಟುವಟಿಕೆಗಳಾಗ್ಲಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಕೃಷಿ ಮತ್ತು ಜನರ ಬದುಕು ಕಾಡಿನ ಜೊತೆನೆ ಬಹಳ ಹೊಂದ್ಕೊಂಡಿರುತ್ತೆ. ಆದ್ರೆ ಅಲ್ಲೇನೋ ಈಗ ರೋಪ್ ಮಾಡ್ತೀನಿ ಅಂತ ಹೇಳಿ, ರೋಪ್ ವೇ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಗಣಿಗಾರಿಕೆ, ಮರಳು ದಂಧೆ, ಭೂಗಳ್ಳತನ, ಕ್ವಾರಿ ಕಲ್ಲು ಇದು ಮಾಡೋದು, ಇಂಥದ್ದೆಲ್ಲವನ್ನು ಕೂಡ ನಿಲ್ಲಿಸಲೇಬೇಕು. ಅದಕ್ಕೆ ಕಸ್ತೂರಿ ರಂಗನ್ ಯೋಜನೆ ಇದೆಯಲ್ಲ, ಈ ವರದಿ ಇದೆಯಲ್ಲ, ಇದು ಬಹಳ ಮುಖ್ಯ ಆಗುತ್ತೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ.
MDH ಕಾಶ್ಮೀರಿ. ಈ ಹಳೆ ಹುಬ್ಬಳ್ಳಿಯಲ್ಲಿ ಗಲಭೆ ಪ್ರಕರಣ ಏನು ನಡೆದಿತ್ತು ಅದೇ ಜಾಗದಲ್ಲಿ ಈಗ ಮತ್ತೊಂದು ಧರ್ಮ ದಂಗಲ್ ನಡೆಯುವಂತ ಎಲ್ಲ ಸೂಚನೆಗಳು ಕಂಡು ಬರ್ತಾ ಇದೆ. ಅದೊಂದು ಸೂಕ್ಷ್ಮ ಪ್ರದೇಶ, ಒಂದು ಕಡೆಯಲ್ಲಿ ದೇವಸ್ಥಾನ, ಮತ್ತೊಂದು ಕಡೆಯಲ್ಲಿ ದರ್ಗಾ, ಆದರೆ ಅಲ್ಲೊಂದು ಪುಷ್ಕರಣಿ ಇತ್ತು ಅನ್ನುವಂಥದ್ದು ಈಗ ಒಂದಷ್ಟು ವಾದ ಕೇಳಿ ಬರ್ತಾ ಇದೆ. ಈ ಹಳೆ ಹುಬ್ಬಳ್ಳಿ ಆಸರಾ ಓಣಿ ಪುಷ್ಕರಣಿ ವಿವಾದ ಕಿಚ್ಚು ಹೆಚ್ಚಾಗ್ತಾ ಇದೆ. ಅನಧಿಕೃತ ಸಿಸಿ ರಸ್ತೆಯನ್ನ ಕಿತ್ತಾಕ್ತೀವಿ ಅಂತ ಸವಾಲೆಸೆದಿದ್ದಾರೆ. ಇವತ್ತು ಬೃಹತ್ ಹೋರಾಟಕ್ಕೆ ಹಿಂದೂ ಸಂಘಟನೆಗಳು ಸಿದ್ಧತೆ ಕೂಡ ಮಾಡಿಕೊಂಡಿದೆ. ಬೆಳಗ್ಗೆ 10 ಗಂಟೆಗೆ ದೇವಸ್ಥಾನದ ಬಳಿಯಲ್ಲಿ ಬೃಹತ್ ಪ್ರತಿಭಟನೆ. ವಿವಿಧ ಹಿಂದೂ ಪರ ಸಂಘಟನೆಗಳಿಂದ ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಇತ್ತ ರಸ್ತೆ ಕೀಳ್ತೀವಿ ಅಂತ ಹಿಂದೂ ಪರ ಸಂಘಟನೆಗಳು ಹೇಳ್ತಾ ಇದ್ರೆ, ರಸ್ತೆ ಕೀಳೋದಕ್ಕೆ ಬಿಡಲ್ಲ ಅಂತ ಮುಸ್ಲಿಮರು ಕೂಡ ಪಟ್ಟು ಹಿಡಿದಿದ್ದಾರೆ. ಸಿಸಿ ರಸ್ತೆಯನ್ನು ಕಿತ್ತು ಹಾಕೋದಾಗಿ ಹಿಂದೂ ಸಂಘಟನೆಗಳು ಚಾಲೆಂಜ್ ಮಾಡಿದೆ. ಹಾಗಾಗಿ ಇವತ್ತು ಯಾವುದೇ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ. ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದ್ದಾರೆ. ಹುಬ್ಬಳ್ಳಿಯ ಆಸಾರ್ ಓಣಿಯ ದೇವಸ್ಥಾನದ ಪುಷ್ಕರಣಿ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಈ ವಿವಾದ ತಾರಕಕ್ಕೇರಿರುವಂಥದ್ದು. ಇವತ್ತು ಹಿಂದೂ ಪರ ಸಂಘಟನೆಗಳು ಉಗ್ರವಾದಂಥ ಹೋರಾಟಕ್ಕೆ ಅಣಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ನನ್ನ ಜೊತೆಗೆ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಯಾವ ರೀತಿ ಬಂದೋಬಸ್ತನ್ನು ನಿಯೋಜನೆ ಮಾಡಿದ್ರು? ಈಗ ಮೊಟ್ಟ ಮೊದಲನೇದಾಗಿ ಈ ಒಂದು ಪ್ರದೇಶ ಏನಿದೆ ಇದೊಂದು ಕೋಮು ಸೂಕ್ಷ್ಮ ಪ್ರದೇಶ. ಯಾಕಂದರೆ ಹಿಂದೂ ಮತ್ತು ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂಥವರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹೈ ಡೆನ್ಸಿಟಿ ಪಾಪ್ಯುಲೇಷನ್ ಏರಿಯಾ ಇದು. ಅಂದರೆ ಒಂದು ಗಲ್ಲಿಲೇ ಆಲ್ಮೋಸ್ಟ್ 100 ಮನೆಗಳಿರುವಂಥದ್ದು, ತುಂಬ ಚಿಕ್ಕ ಚಿಕ್ಕ ಮನೆಗಳು, ವರ್ಟಿಕಲಿ ಕೂಡ ಬೆಳೆದಿರುವಂಥ ಏರಿಯಾ. ಹಂಗಾಗಿ ಯಾವುದೇ ಒಂದು ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕೆ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೇವೆ. ಮೊದಲನೇದಾಗಿ ನಿಷೇಧಾಜ್ಞೆ ಜಾರಿ ಮಾಡಿದ್ದೀವಿ. 163 BNSS ಅಡಿಯಲ್ಲಿ, ಹಿಂದೇನು 144 CRPC ನಿಷೇಧಾಜ್ಞೆ ಇತ್ತು, ಅದನ್ನು ಜಾರಿ ಮಾಡಿದ್ದೇವೆ. ಮತ್ತು 500 ಮೀಟರ್ಗಳ ಒಂದು ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪ್ರತಿಭಟನೆ ಆಗಲಿ ಇನ್ನೊಂದು ಮತ್ತೊಂದು ಯಾವುದಕ್ಕೂ ಅವಕಾಶ ಇಲ್ಲ. ಅದ್ರ ಜೊತೆಗೆ ಪ್ರತಿಭಟನಾಕಾರರಿಗೂ ಮತ್ತು ಈ ರಸ್ತೆ ಪರವಾಗಿ ಕೆಲವರು ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದರು. 2 ಗುಂಪಿನವ್ರಿಗೂ ಕೂಡ ಮನವರಿಕೆ ಮಾಡಿಕೊಡಲಾಗಿದೆ. ಮತ್ತು ಇದು ಕಾರ್ಪೊರೇಷನ್ ಅವರು ಕೈಗೊಳ್ಳಬೇಕಾಗಿರುವಂಥ ಕ್ರಮ. ಏನಾದರೂ ಕ್ರಮ ತಗೋಬೇಕು ಅನ್ನೋಂಗಿದ್ರೆ ಅದನ್ನು ಈಗ ಪ್ರತಿಭಟನೆ ಮುಂದಾದಂಥ ಸಂದರ್ಭದಲ್ಲಿ ಇಲ್ಲಿನ ಪ್ರದೇಶದ ಒಂದು ಸೂಕ್ಷ್ಮತೆ ಗಮನಿಸಿ ನಾವು ಸುಮಾರು 1,500ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು, ಸ್ಟ್ರೈಕಿಂಗ್ ಪಾರ್ಟಿ ಎಲ್ಲ ಹಾಕ್ಕೊಂಡಿದ್ದೀವಿ. ಯಾವುದೇ ಅಹಿತಕರ ಘಟನೆ ನಡೀಬಾರ್ದು, ಅದು ನಮ್ಮ ಉದ್ದೇಶ. ಯಾಕಂದರೆ ಇಂಥ ಒಂದು ಸಂದರ್ಭದಲ್ಲಿ ಈ ಪರಿಸ್ಥಿತಿಯಲ್ಲಿ ಲಾಭ ಪಡ್ಕೊಂಡು ಕೆಲವು ಮಿಸ್ಚೀಫ್ ಮಾಂಗರ್ಸ್ ಏನಿರ್ತಾರೆ ನ್ಯೂಸೆನ್ಸ್ ಮಾಡೋಂಥ ಸಾಧ್ಯತೆ ಇರುತ್ತೆ. ಹಂಗಾಗಿ ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೇವೆ. ಒಂದು ಕಡೆ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಪಟ್ಟ ನೀಡಿದ್ದಾರೆ. ಸ್ಥಳೀಯ ಒಂದು ವಾತಾವರಣ ನೋಡ್ತಾ ಇದ್ದರೆ ಅಲ್ಲಿ ಕೂಡ ಕೆಲವೊಂದಿಷ್ಟು ಆತಂಕದ ವಾತಾವರಣ ಇದೆ. ಈ ನಿಟ್ಟಿನಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ? ಇಲ್ಲ, ಅವ್ರಿಗೂ ಮನವರಿಕೆ ಮಾಡಿಕೊಡ್ಲಾಗಿದೆ. ಮತ್ತು ಯಾವ ಕಾರಣಕ್ಕೆ 163 ಹಾಕಿದ್ದೀವಿ, ಅಂದರೆ ನಿಷೇಧಾಜ್ಞೆ ಯಾವ ಕಾರಣಕ್ಕೆ ಜಾರಿ ಮಾಡಲಾಗಿದೆ ಅಂತಂದು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ನಮ್ಮ ಅಧಿಕಾರಿಗಳು ಪ್ರತಿಭಟನಾಕಾರರನ್ನ ಕರೆಸಿ ಮಾತಾಡುವಂಥ ಕೆಲಸ ಕೂಡ ಮಾಡಿದ್ದಾರೆ. ಅದು ಮುಂದುವರೆದು ಅವ್ರೇನಾದರೂ ಮತ್ತೆ ಪ್ರತಿಭಟನೆ ಮುಂದಾದಂಥ ಸಂದರ್ಭದಲ್ಲಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಇವತ್ತು ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ. ಒಂದು ಕಡೆ ಬಿಗಿ ಬಂದೋಬಸ್ತ್, ಮತ್ತೊಂದು ಕಡೆಯಲ್ಲಿ ಈ ವಿವಾದದ ಕಿಚ್ಚು. ಏನೇನು ಆಗಬಹುದು ಇವತ್ತಿನ ಬೆಳವಣಿಗೆಯನ್ನು ಗಮನಿಸಿದ್ರೆ ಡೀಟೇಲ್ಸ್ ಏನಿದೆ? ಎಸ್ ಅಶ್ವಿನಿ, ಖಂಡಿತವಾಗಿಯೂ ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಭಾಗದ ಆಸಾರ್ ಓಣಿ ಅಂತ ಏನು ಕರಿತೀವಿ, ಆ ಒಂದು ಆಸಾರ್ ಓಣಿಯಲ್ಲಿರ್ತಕ್ಕಂಥ ಭವಾನಿ ಶಂಕರ್ ನಾರಾಯಣ ದೇವಸ್ಥಾನದ ಒಂದು ಪುಷ್ಕರಣಿ ವಿಚಾರ, ಈ ಒಂದು ವಿವಾದ ಮತ್ತಷ್ಟು ತಾರಕಕ್ಕೆ ಏರಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಳೆದ 2022ರಲ್ಲಿ ಏನು ಇದೇ ಒಂದು ಹಳೆ ಹುಬ್ಬಳ್ಳಿ ಭಾಗದಲ್ಲಿ ಏನು ವಿವಾದ ಸೃಷ್ಟಿಯಾಗಿತ್ತು, ಅಂಥದ್ದೇ ಮತ್ತೊಂದು ವಿವಾದಕ್ಕೆ ವಾಣಿಜ್ಯಗರಿ ಹುಬ್ಬಳ್ಳಿ ಸಾಕ್ಷಿ ಆಗ್ತಾ ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ಈ ಒಂದು ದೇವಸ್ಥಾನದ ಬಳಿ ಇರ್ತಕ್ಕಂಥ ಪುಷ್ಕರಣಿ ವಿಚಾರದಲ್ಲಿ, ಈ ಹಿಂದೆ ಪುಷ್ಕರಣಿ ಇತ್ತು ಅಂತಕ್ಕಂಥ ಒಂದು ವಿಚಾರದಲ್ಲಿ ಹಿಂದೂ ಪರ ಸಂಘಟನೆಗಳು ಒಂದು ಉಗ್ರವಾದಂಥ ಹೋರಾಟಕ್ಕೆ ಇವತ್ತು ಇಳಿತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆಯಿಂದ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಇನ್ನು ನಾನು ಚನ್ನಪೇಟ್ ರಸ್ತೆಯಲ್ಲಿದ್ದೀನಿ, ಅಂದರೆ ಈ ಆಸಾರ್ ಓಣಿಗೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಚನ್ನಪೇಟ್ ರಸ್ತೆಯಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಈ ಒಂದು ಪ್ರತಿಯೊಂದು ರಸ್ತೆ ಅಂದರೆ ಹಳೆ ಹುಬ್ಬಳ್ಳಿ ಭಾಗದ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಎದುರುಗಡೆ ಇರ್ಬೋದು, ಕಾರವಾರ
ರಸ್ತೆ ಇರ್ಬೋದು, ಚನ್ನಪೇಟೆ ರಸ್ತೆ ಇರ್ಬೋದು, ಹೀಗೆ ಬಹುತೇಕ ಒಂದು ರಸ್ತೆಗಳು ಅಂದರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದ ವ್ಯಾಪ್ತಿಯ 500 ಮೀಟರ್ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಸರ್ಪಗಾವಲನ್ನು ಇಲ್ಲಿ ಇರಿಸಿರ್ತಕ್ಕಂಥದ್ದು. ಯಾಕಂದರೆ ಇವತ್ತು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯಲಾರದಂತೆ, ಯಾಕಂದರೆ ವಿವಿಧ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಇವತ್ತು ಕರೆ ಕೊಟ್ಟಿರ್ತಕ್ಕಂಥ ಈ ಪ್ರತಿಭಟನೆಗೆ BJP ಪಡೆಯೂ ಕೂಡ ಬೆಂಬಲವನ್ನು ಸಾಥನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನೇನು 10:30 10:45 ವೇಳೆಗೆ ಈ ಒಂದು ಹೋರಾಟಕ್ಕೆ ಇಲ್ಲಿ ವಿವಿಧ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಅಣಿಯಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಘಟನೆಗಳು ನಡೆಯಲಾರದಂತೆ, ಪ್ರತಿಭಟನೆ ನಡೆಯಲಾರದಂತೆ, ಯಾವುದೇ ಘೋಷಣೆ ಕೂಗಲಾರದಂತೆ 500 ಮೀಟರ್ಗೂ ಅಧಿಕ ಇಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡುವ ಮೂಲಕ ಪೊಲೀಸ್ ಇಲಾಖೆ ಒಂದು ಹದ್ದಿನ ಕಣ್ಣನ್ನು ಇರಿಸಿರುವಂಥದ್ದು. ನನ್ನ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಈ ಒಂದು ರಸ್ತೆ ಅದೇ ಒಂದು ಭವಾನಿ ಶಂಕರ್ ದೇವಸ್ಥಾನ ಏನಿದೆ ಆ ಒಂದು ದೇವಸ್ಥಾನಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ. ಪ್ರಮುಖವಾದಂಥ ಮುಖ್ಯ ರಸ್ತೆ ಸೇರಿದಂತೆ ಒಳಗಡೆ ಇರ್ತಕ್ಕಂಥ ರಸ್ತೆಗಳನ್ನು ಸಂಪೂರ್ಣವಾಗಿ ಬಂದೋಬಸ್ತನ್ನು ಮಾಡೋದ್ರ ಜೊತೆಗೆ ಪೊಲೀಸ್ ಇಲಾಖೆ ಸಾಕಷ್ಟು ಸರ್ಪಗಾವಲನ್ನು ಇಲ್ಲಿ ಇರಿಸಿರ್ತಕ್ಕಂಥದ್ದು. ಒಂದು ಕಡೆ ACPಗಳು ಇರ್ಬೋದು, ಇನ್ಸ್ಪೆಕ್ಟರ್ಗಳು ಇರ್ಬೋದು, KSRP ತುಕಡಿಗಳು ಸೇರಿದಂತೆ 1500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡೋದ್ರ ಜೊತೆಗೆ ಇಲ್ಲಿ ಇವತ್ತು ಏನು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಜೊತೆಗೆ BJP ಪಡೆ ಈ ಒಂದು ವಿಚಾರವಾಗಿ, ಈ ಪುಷ್ಕರಣಿ ವಿಚಾರವಾಗಿ ಒಂದು ಉಗ್ರವಾದಂಥ ಹೋರಾಟಕ್ಕೆ ರೆಡಿ ಆಗಿದೆ. ಆ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಸರ್ಪಗಾವಲನ್ನು ಇಲ್ಲಿ ಇರಿಸಿರ್ತಕ್ಕಂಥದ್ದು. ಯಾಕಂದರೆ ಈ ಹಿಂದಿನೂ ಕೂಡ ಇದೇ ಒಂದು ಹಳೆ ಹುಬ್ಬಳ್ಳಿ ಪ್ರದೇಶದಲ್ಲಿ ಕಳೆದ 2022ರಲ್ಲಿ ಒಂದು ಗಲಾಟೆ ಆಗಿತ್ತು. ಆ ಒಂದು ಗಲಾಟೆ ಸಾಕಷ್ಟು ವಿವಾದಕ್ಕೆ ಈಡು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅದೇ ರೀತಿ ಮತ್ತೊಂದು ಒಂದು ವಿವಾದಕ್ಕೆ ಇವತ್ತು ಹುಬ್ಬಳ್ಳಿ ಸಾಕ್ಷಿ ಆಗ್ತಾ ಇದೆ ಅಂತಕ್ಕಂಥ ಒಂದು ವಾತಾವರಣ ಇಲ್ಲಿ ಏನು ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ N. ಶಶಿಕುಮಾರ್ ಅವರು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಈಗಾಗಲೇ 1500ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡೋದ್ರ ಜೊತೆಗೆ ಈ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ದೇವಸ್ಥಾನದ ಬಳಿ ಇರ್ತಕ್ಕಂಥ ಸ್ಥಳೀಯರಲ್ಲೂ ಕೂಡ ಸಾಕಷ್ಟು ಮನವರಿಕೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂದಾಗಿರುತ್ತದೆ. ಯಾಕಂದರೆ ಆ ಸ್ಥಳೀಯರಲ್ಲೂ ಕೂಡ ಈ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರ ಒಂದು ಪ್ರತಿಭಟನೆಗೆ ಒಂದು ವಿರೋಧ ಕೂಡ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಯಾಕಂದರೆ ಪ್ರಮುಖವಾಗಿ ಅಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ರಸ್ತೆಯನ್ನು ನಾವು ಇವತ್ತು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಅದನ್ನು ರಸ್ತೆಯನ್ನು ತೆರವುಗೊಳಿಸ್ತೀವಿ ಅಂತಕ್ಕಂಥ ಒಂದು ಪಟ್ಟನ್ನು ಹಿಡಿದು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಮುಂದಾಗಿರುವಂಥದ್ದು. ಇದಕ್ಕೆ BJP ಪಡೆಯೂ ಕೂಡ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಆದರೆ ಅಲ್ಲಿ ಈ ಭಾಗದ ಸ್ಥಳೀಯರಲ್ಲಿ ಆ ಒಂದು ರಸ್ತೆ ನಿರ್ಮಾಣ ಮಾಡಿರುವಂಥ ವಿಚಾರದಲ್ಲಿ ಸಾಕಷ್ಟು ವಿರೋಧ ಆಗ್ತಾ ಇದೆ. ಹೀಗಾಗಿ ಎರಡೂ ಗುಂಪುಗಳ ನಡುವೆ ಯಾವುದೇ ರೀತಿಯಾದಂಥ ಗಲಾಟೆ ನಡೀಬಾರ್ದು ಅಂತಕ್ಕಂಥ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾದಂಥ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಅಶ್ವಿನಿ, ಇನ್ನೇನು 10:30 10:45 ವೇಳೆಗೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಸೇರಿದಂತೆ BJP ಪಡೆ ಯಾವ ಕಡೆ ಈ ರೀತಿ ಅಂದರೆ ಈ ದೇವಸ್ಥಾನದ ಪುಷ್ಕರಣಿ ಸಂಬಂಧಪಟ್ಟಂಗೆ ಯಾವ ಕಡೆ ಪ್ರತಿಭಟನೆಗೆ ಮಾಡಲಿಕ್ಕೆ ಏನು ಅಣಿಯಾಗ್ತಾರೆ, ಆ ಹಿನ್ನೆಲೆಯಲ್ಲಿ ಈ ಉಗ್ರವಾದಂಥ ಪ್ರತಿಭಟನೆಯನ್ನು ತಡೆಯುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯು ಕೂಡ ಇಲ್ಲಿ ಸನ್ನದ್ಧ ಆಗಿರುವಂಥದ್ದು. ಒಟ್ಟಾರೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಮತ್ತು BJP ಪಡೆ ಯಾವ ರೀತಿ ಒಂದು ಹೋರಾಟದ ಮೂಲಕ ಈ ಪುಷ್ಕರಣಿ ವಿಚಾರದಲ್ಲಿ ಯಾವ ರೀತಿ ನಿಲುವನ್ನು ತಾಳುತ್ತೆ ಅನ್ನೋದನ್ನು ಈಗ ಕಾದು ನೋಡಬೇಕಾಗಿದೆ. ಅಶ್ವಿನಿ. ರೈಟ್ ಪ್ರಕಾಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನೋಡಿ ಅಶ್ವಿನಿ, ಈ ಮಾದಕ ವಸ್ತುಗಳ ದಂಧೆ ಇತ್ತೀಚೆಗೆ ಕರ್ನಾಟಕದಲ್ಲಿ ನಾವು ದಿನನಿತ್ಯವೂ ಕೂಡ ವಾರದಲ್ಲಿ ಇಲ್ಲ ಅಂದರೂ ಒಂದು 2-3 ಬಾರಿ ನಾವು ಕೇಳ್ತಾನೆ ಇರ್ತೀವಿ. ಈಗ ಧಾರವಾಡದಲ್ಲೂ ಕೂಡ ಮಾದಕ ವಸ್ತುಗಳ ಮಾರಾಟ ದಂಧೆ ಕೂಡ ಶುರುವಾಗಿದೆ ಅನ್ನುವಂಥ ಮಾಹಿತಿ. ಧಾರವಾಡದ CCB ಪೊಲೀಸರಿಂದ ಭರ್ಜರಿ ಬೇಟೆ, 40 ಲಕ್ಷ ಮೌಲ್ಯದ 18 ಗ್ರಾಂ ಕೊಕೇನನ್ನು ಜಪ್ತಿ ಮಾಡಲಾಗಿದೆ. ಆಗಸ್ಟ್ 9ರ ರಾತ್ರಿ ಗೋವಾದಿಂದ ಹುಬ್ಬಳ್ಳಿಗೆ ಬರ್ತಿದ್ದಂಥ ಕೊಕೇನ್ ಖಚಿತ ಮಾಹಿತಿಯನ್ನು ಆಧರಿಸಿ ಉಪನಗರ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ. ರಿಷಿ ಪಾಂಡೆ, ಸರ್ವೇಶ್ ಪಾಟೀಲ್, ದೀಪಕ್ ಮುದ್ಗಲ್ ಇವ್ರನ್ನ ಬಂಧಿಸಲಾಗಿದೆ. ಧಾರವಾಡದ ಕಲಗೇರಿ ರಸ್ತೆಯ ವಿನಾಯಕ ನಗರ ಬಳಿ ದಾಳಿ ಮಾಡಿರೋದು. ವಿನಾಯಕ ನಗರ ಬಳಿ ಕಾರು ತಡೆದು ತಪಾಸಣೆ ನಡೆಸಿದಂಥ ಪೊಲೀಸರು ಕಾರು, ಮೊಬೈಲ್, ಕೊಕೇನ್ ಸೇರಿ ಒಟ್ಟು 50 ಲಕ್ಷ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಗಸ್ಟ್ 9ರ ರಾತ್ರಿ ಗೋವಾದಿಂದ ಹುಬ್ಬಳ್ಳಿಗೆ ಈ ಕೊಕೇನ್ ಬರ್ತಿತ್ತು ಅನ್ನುವಂಥ ಖಚಿತ ಮಾಹಿತಿಯ ಆಧಾರದೊಂದಿಗೆ ಉಪನಗರ ಪೊಲೀಸರು ದಾಳಿ ಮಾಡಿದರು. ಧಾರವಾಡದ CCB ಪೊಲೀಸರು ಭರ್ಜರಿ ಬೇಟೆ ಮಾಡಿದ್ದಾರೆ. ಅವರ ವೆಹಿಕಲ್ ಸೇರಿ 50 ಲಕ್ಷ, ಬರೀ ಕೊಕೇನ್ 40 ಲಕ್ಷ, ಒಟ್ಟಾರೆ 50 ಲಕ್ಷ ವೆಹಿಕಲ್ ಕೂಡ ಸೇರಿ ವಶಕ್ಕೆ ಪಡೆದುಕೊಂಡಿರೋದು. ಪ್ರಕರಣ
ಮುಚ್ಚಾಕೋದಕ್ಕೆ ಪೊಲೀಸರು ಷಡ್ಯಂತ್ರ ಮಾಡಿದ್ರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ರಿಷಿ ಪಾಂಡೆ ಮತ್ತು ಸೇರಿದಂತೆ ಇನ್ನೊಂದಷ್ಟು ಆರೋಪಿಗಳನ್ನು ಈಗಾಗಲೇ ಬಂಧಿಸಿದ್ದಾರೆ. ಪೊಲೀಸರ ನಡೆಯ ಮೇಲೆ ಸಾರ್ವಜನಿಕರ ವಲಯದಲ್ಲಿ ಅನುಮಾನ ಮೂಡ್ತಾ ಇದೆ. ಧಾರವಾಡದ ಉದ್ಯಮಿಗಳು ಡಾಕ್ಟರ್ಗಳಿಗೆ ಕೊಕೇನ್ ಸಪ್ಲೈ ಮಾಡ್ತಿದ್ರಾ ಅನ್ನುವಂಥ ಪ್ರಶ್ನೆ. ವಿದ್ಯಾಕಾಶಿ ಇಲ್ಲಿ ಸುಮಾರು 8-10 ಜಿಲ್ಲೆಯ ವಿದ್ಯಾರ್ಥಿಗಳು ಇವತ್ತು ಗೆಲ್ಲಿಕ್ಕೆ ಇವತ್ತು ತಮ್ಮ ಭವಿಷ್ಯ ಉಜ್ವಲ ಮಾಡ್ಲಿಕ್ಕೆ ಇವತ್ತು ಬರ್ತಿದ್ದಾರೆ. ಬಟ್ ಇವಾಗ ಭವಿಷ್ಯವನ್ನು ಹಾಳು ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಮುಖ್ಯ ಉದಾಹರಣೆ ಮೊನ್ನೆ 9ನೇ ತಾರೀಕಿನ ದಿವಸ 18 ಗ್ರಾಮ ಸುಮಾರು ಕೊಕೇನ್, ಸುಮಾರು 44 ಲಕ್ಷ ರೂಪಾಯಿ ಕೊಕೇನ್ ಅನ್ನು ಪೊಲೀಸ್ ಜಪ್ತ್ ಮಾಡಿದ್ದಾರೆ. ಆ ಜಪ್ತ್ ಮಾಡಿದ್ರು ಸಹ ಇವತ್ತು ಜಪ್ತ್ ಮಾಡಿದಂತ ಮಾಲು ಎಲ್ಲಿ ಹೋಯ್ತು, ಏನಾಯ್ತು, ಅದರಲ್ಲದೆ ಇವತ್ತು ಅವರ ತಂದಂತಹ ಕರ್ನಾಟಕಕ್ಕೆ ಬಂದಂತಹ ಈ ಕೊಕೇನು ಗೋವಾದಿಂದ ಬಂದದ. ಅಲ್ಲಿ ಅದರ ಒಬ್ಬ ಡಾಕ್ಟರು ಉದ್ಯಮಿಗಳು, 2 ಉದ್ಯಮಿಗಳು ಸರಿಯಾಗಿ ಇದರಲ್ಲಿ ಶಾಮೀಲಾಗಿ ಇವತ್ತು ಅವ್ರನ್ನ ಪೊಲೀಸ್ ಇಲಾಖೆ ಅವ್ರ ಕಡೆಯಿಂದ ಕಾರು ಮತ್ತು ಆ ಕೊಕೇನ್ ಜಪ್ತ್ ಮಾಡುವ ಮೂಲಕ ಅವ್ರಿಗೆ ಅರೆಸ್ಟ್ ಮಾಡಿ FIR ಮಾಡ್ತಾರೆ 9 ತಾರೀಕಿಗೆ. ಅವ್ರು ಮತ್ತೆ ಮರಿಂದ ಬೇಲ್ ಆಗ್ತದೆ. ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಇವತ್ತು ವಿದ್ಯಾಕಾಶಿಯಲ್ಲಿ ಇವತ್ತು ವ್ಯಸನ ಮುಕ್ತ ರಾಜ್ಯ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ವ್ಯಸನಿಗಳಾಗುವಂತ ವಿದ್ಯಾರ್ಥಿಗಳಿಗೆ ಇವತ್ತು ಈ ಪೊಲೀಸ್ ಇಲಾಖೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿ ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕೂಡಲೇ ಪೊಲೀಸ್ ಇಲಾಖೆ ಬಗ್ಗೆ ದೊಡ್ಡ ಯಾರಾದ್ರ ಆಶೀರ್ವಾದ ಆ ಕಾರಣಕ್ಕಾಗಿ ಇವತ್ತು ಪೊಲೀಸರಿಗೆ ಕೊಕೇನ್ ವಿಷಯ ಮುಚ್ಚಿ ಹಾಕ್ತಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ಕೂಡಲೇ ರಾಜ್ಯ ಸರ್ಕಾರ ಇರ್ಬೋದು, ಸಂಬಂಧಪಟ್ಟ ಇಲಾಖೆ ಇರ್ಬೋದು, ಈ ಪೊಲೀಸ್ ಅಧಿಕಾರಿಗಳ ಮೇಲೆ ಇದ್ದಂತ ಯಾವ ಇದನ್ನಿದೆ ಅವರನ್ನು ಬಹಿರಂಗಪಡಿಸುವ ಮೂಲಕ ಅಧಿಕಾರಿಗಳು ಪೊಲೀಸ್ ಇಲಾಖೆ ಇವತ್ತು ಮಾಧ್ಯಮದ ಮೂಲಕ ಸಾರ್ವಜನಿಕ ಬಹಿರಂಗಪಡಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಅದು ಆಗುತ್ತಿರುವ ಅನ್ಯಾಯ ಮತ್ತು ವ್ಯಸನ ಮುಕ್ತ ನಮ್ಮ ಧಾರವಾಡ ಮಾಡಕ್ಕೆ ಪೊಲೀಸ್ ಅಧಿಕಾರಿಗಳು ಕಾರಣ ಆಗ್ಬೇಕು ಅಂತ ನಿಟ್ಟಿನಲ್ಲಿ ಹೇಳ್ತಾ, ಇದಕ್ಕೆ ಯಾರೇ ತಪ್ಪಿಸ್ತಿರಲಿ ಅವ್ರು ಕೂಡಲೇ ಕಠಿಣ ಕ್ರಮ ತಗೊಳ್ಬೇಕು ಮತ್ತು ಇದಕ್ಕೆ ಕ್ರಮ ಆಗುವಂತ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಚಹಾದ ಸ್ವೀಟ್ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ. ಹೆಜ್ಜಾಲದಲ್ಲಿ 5 ಕೋಟಿ ಮೌಲ್ಯದ ನಕಲಿ ಔಷಧಿ ಪತ್ತೆಯಾಗಿತ್ತು. ಈ ಔಷಧಿ ಮೇಲೆ ಬೇರೆ ಬ್ರ್ಯಾಂಡ್ನ ಸ್ಟಿಕ್ಕರ್ ಲೇಬಲ್ ಅಂಟಿಸಿ ಮಾರಾಟವನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಂಥ 5 ಕೋಟಿ ಮೌಲ್ಯದ ಈ ಔಷಧಿಗಳು ಪತ್ತೆಯಾಗಿತ್ತು. ಆದರೆ ಈ ಔಷಧಿಗಳು ಪತ್ತೆ ಆದಂಥ ಪ್ರಕರಣ ಇದೆಯಲ್ಲ, ಇದು ಗೊತ್ತಾಗಿದ್ದೇ ಬಹಳ ರೋಚಕ, ಇಂಟ್ರೆಸ್ಟಿಂಗ್ ಕಹಾನಿ. ಸದ್ದಿಲ್ಲದೆ ಅರಳಿದ್ದಂಥ ನಕಲಿ ಔಷಧಿ ಪತ್ತೆಯಾಗಿದೆ ರೋಚಕ. ನಂಬರ್ ಪ್ಲೇಟ್ ಇಲ್ಲದೆ ಇರುವಂಥ ಒಂದು ಸ್ಕೂಟರ್ನಿಂದ ಈ ದಂಧೆಕೋರರು ಸಿಕ್ಕಿಬಿದ್ದಿದ್ದಾರೆ. ತಾವರೆಕೆರೆ ಠಾಣಾ ವ್ಯಾಪ್ತಿಯ ಸಿಕೆ ತಾಂಡ್ಯದಲ್ಲಿ ಈ ಔಷಧಿ ಜಾಲ ನಡೀತಾ ಇತ್ತು, ಸದ್ದಿಲ್ಲದೆ ನಡೀತಾ ಇತ್ತು. ಅದು ಗೊತ್ತಾಗಿದೆ ಒಂದು ರೀತಿಯಲ್ಲಿ ರೋಚಕ ಸ್ಟೋರಿ. ನಂಬರ್ ಪ್ಲೇಟ್ ಇಲ್ಲದಂಥ ಒಂದು ಸ್ಕೂಟರ್ನಿಂದ ಈ ದಂಧೆಕೋರರು ಈಗ ಸಿಕ್ಕಿಬಿದ್ದಿರೋದು. ಈ ಎಲ್ಲಿ ಈ ನಕಲಿ ಔಷಧಿಯನ್ನು ತಯಾರು ಮಾಡ್ತಾ ಇದ್ರಲ್ವಾ, ಅಲ್ಲಿ ನಂಬರ್ ಪ್ಲೇಟೇ ಇಲ್ಲದೆ ಇರುವಂಥ ಒಂದು ಸ್ಕೂಟರ್ ಓಡಾಡ್ತಾ ಇತ್ತು. ಆ ಸ್ಕೂಟರ್ ಬಗ್ಗೆ ಪೊಲೀಸರಿಗೆ ಅನುಮಾನ ಬರುತ್ತೆ. ನಂಬರ್ ಪ್ಲೇಟೇ ಇರಲಿಲ್ಲ, ಒಂದು ಸ್ಕೂಟರ್ಗೆ ಅದು ಓಡಾಡ್ತಾ ಇತ್ತು. ತೋಟದ ಮನೆ ಸುತ್ತ ನಂಬರ್ ಪ್ಲೇಟ್ ಇಲ್ಲದ ಸ್ಕೂಟರ್ ಓಡಾಡ್ತಾ ಇದ್ದಿದ್ದು ಅನುಮಾನಕ್ಕೆ ಕಾರಣ ಆಗುತ್ತೆ ಪೊಲೀಸರಿಗೆ. ಆಗ ಪೊಲೀಸರಿಗೆ ಸ್ಥಳೀಯರಿಂದ ಮಾಹಿತಿ ಹೋಗುತ್ತೆ. ಈ ತೋಟದ ಮನೆಯೊಳಗೆ ನುಗ್ಗಿ ಬೀಟ್ ಪೊಲೀಸರು ಪರಿಶೀಲನೆ ನಡೆಸ್ತಾರೆ. ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ನಕಲಿ ಔಷಧಿ, ಅದು ಸಾವಿರ ಅಲ್ಲ ಕೋಟಿಗಟ್ಟಲೆ 5 ಕೋಟಿ ಮೌಲ್ಯದ ನಕಲಿ ಔಷಧಿ ಪತ್ತೆ ಆಗಿರೋದು. ಅದಕ್ಕೆ ಬೇಕಾಗಿರುವಂಥ ವಸ್ತು, ಲೇಬಲ್ಗಳು, ಬಾಟಲ್ಗಳು ಇದೆಲ್ಲವೂ ಕೂಡ ಪತ್ತೆಯಾಗಿತ್ತು. ಆರೋಗ್ಯ ಇಲಾಖೆಯ ಜೊತೆಗೂಡಿ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಈ ನಕಲಿ ಔಷಧಿಯ ಜಾಲ ಪತ್ತೆಯಾಗಿತ್ತು. ಬೆಚ್ಚಿ ಬೀಳಿಸುವಂತಿದೆ. ಖುದ್ದು ಆರೋಗ್ಯ ಸಚಿವರೇ ಬೆಚ್ಚಿ ಬಿದ್ದಿದ್ರು. ಇಂಥದ್ದು ನಕಲಿ ಜಾಲಗಳಿದೆಯಾ, ಬೇರೆ ಕಡೆಯಲ್ಲೂ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ನಾವು ಪರಿಶೀಲನೆ ನಡೆಸ್ತೀವಿ ಅಂತ ಹೇಳಿದರು. ನೋಡಿ, ನಂಬರ್ ಪ್ಲೇಟ್ ಇಲ್ಲದೆ ಅಡ್ಡಾದಿಡ್ಡಿ ಟ್ಯಾಂಕರ್ ಚಾಲನೆ. ಗುಂಡಿಮಯವಾಗಿದ್ದಂಥ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಡ್ರೈವಿಂಗ್ ಮಾಡೋರು. ವರ್ತೂರಿನ ಗುಂಜೂರುಪಾಳ್ಯ ರಸ್ತೆಯಲ್ಲಿ ನಡೆದಂಥ ಘಟನೆ. ರೋಡ್ ಸರಿ ಇಲ್ಲ, ಗುಂಡಿ ರೋಡು, ಅದರಲ್ಲೂ ಬೇಕಾಬಿಟ್ಟು ಹಿಂಗೆ ಓರೆ ಕೋರೆ ಮಾಡಿಕೊಂಡು ಶೋಕಿ ಮಾಡಿಕೊಂಡು ಅಡ್ಡಾದಿಡ್ಡಿ ಡ್ರೈವಿಂಗ್ ಮಾಡಿದ್ರೆ ಹಿಂಗೆ ಬೈಕ್ ಸವಾರನ ಪ್ರಾಣಕ್ಕೆ ಸಂಚಕಾರ ತಂದಿದ್ದಂಥ ಚಾಲಕನ ಅರೆಸ್ಟ್ ಮಾಡಲಾಗಿದೆ. ವೈಟ್ ಫೀಲ್ಡ್ ಸಂಚಾರ ಪೊಲೀಸರಿಂದ ಆರೋಪಿಯನ್ನು ಬಂಧಿಸಲಾಗಿದೆ. ಅಡ್ಡಾದಿಡ್ಡಿ ಟ್ಯಾಂಕರ್ ಓಡಿಸಿ ಬೈಕ್ಗೆ ಗುದ್ದಿದ್ದ ಟ್ಯಾಂಕರ್ ಕೆಳಗೆ ಬಿದ್ದ ಬೈಕ್ ಮೇಲೆ
ಟ್ಯಾಂಕರ್ ಹತ್ತಿಸಿದ್ದಂಥ ಚಾಲಕ. ಈ ವೇಳೆ ಅದೃಷ್ಟವಶಾತ್ ಪಾರಾಗಿದ್ದ ಬೈಕ್ ಸವಾರ ಕೇಸ್ ದಾಖಲು ಹಿನ್ನೆಲೆ ಆರೋಪಿ ಅರೆಸ್ಟ್. ಟ್ಯಾಂಕರ್ ಅನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನೋಡಿ ಅಲ್ಲಿ ಬೇಕಾಬಿಟ್ಟಿ ಓಡಿಸೋದು. ಗುಂಜೂರುಪಾಳ್ಯ ರಸ್ತೆ ನೋಡಿ, ಆ ರಸ್ತೆಗಳೇ ಮೊದಲು ಎಲ್ಲ ಕಂಪ್ಲೀಟ್ ಆಗಿ ಹದಗೆಟ್ಟು ಹೋಗಿದೆ. ಅದರ ನಡುವೆ ಈ ರೀತಿಯಾದಂಥ ವಾಹನವನ್ನು ಸವಾರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನೋಡಿ. ಅವರನ್ನು ಬಂಧಿಸಿದ್ದಾರೆ. ಟ್ಯಾಂಕರನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಅಡ್ಡಾದಿಡ್ಡಿ ಟ್ಯಾಂಕರ್ ಚಾಲನೆ ಮಾಡ್ತಾ ಇರೋದು, ಮತ್ತೊಂದು ಕಡೆ ಟ್ಯಾಂಕರ್ ಚಾಲಕನನ್ನು ಅರೆಸ್ಟ್ ಮಾಡಿಕೊಂಡು ಆ ಟ್ಯಾಂಕರನ್ನು ಕೂಡ ವಶಕ್ಕೆ ಪಡೆದುಕೊಂಡಿರುವಂಥ ಇಮೇಜನ್ನು ನೋಡ್ತಾ ಇದ್ದೀವಿ. ಬೆಳಗಾವಿಯ ಸರ್ಕಾರಿ ಭೂಮಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಈಗ ಸಿಗ್ತಾ ಇದೆ. ಈ ಇಲ್ಲೀಗಲ್ ಮೈನಿಂಗ್ಗೆ ನೂರಾರು ಮರಗಳ ಮಾರಣ ಹೋಮ ಆಗ್ತಾ ಇದೆ. ಬೈಲಹೊಂಗಲ ತಾಲೂಕಿನ ಮುರುಗೋಡಲ್ಲಿ ಕಲ್ಲು ಗಣಿಗಾರಿಕೆ ಮರ ಕಡಿದು ದಾಂಡೇಲಿಗೆ ಸಾಗಿಸ್ತಾ ಇದ್ದಾರೆ ದುಷ್ಕರ್ಮಿಗಳು. ಜಿಲ್ಲಾಧಿಕಾರಿಗೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ ದೂರು ಕೊಟ್ಟಿದ್ದಾರೆ. ಮರ ಕಡಿತಾ ಇದ್ದಾರೆ ಅನ್ನುವಂಥ ಮಾಹಿತಿ ಅಲ್ಲಿ ನೋಡಿ. ಯಾವ ರೀತಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ, ಅಕ್ರಮ ಗಣಿಗಾರಿಕೆ ಯಾವ ರೀತಿಯಾಗಿ ನಡೀತಾ ಇದೆ, JCBಗಳಿದೆ, ಇದೆಲ್ಲ ಇದ್ರೂ ಕೂಡ ಯಾರ ಗಮನಕ್ಕೂ ಬಂದಿಲ್ವಾ? ಹಾಗಾದರೆ ಎಲ್ಲರ ಗಮನಕ್ಕೂ ಇದ್ರೂ ಕೂಡ ಹಾಗಾದರೆ ಸುಮ್ಮನಿದ್ದಾರಾ, ಕಣ್ಮುಚ್ಚಿ ಕುಳಿತಿದ್ದಾರಾ ಅನ್ನುವಂಥ ಪ್ರಶ್ನೆ. ಮರಗಳನ್ನು ಕತ್ತರಿಸಿ ದಾಂಡೇಲಿಗೆ ಸಾಗಿಸ್ತಾ ಇದ್ರಂತೆ. ಈಗ ದೂರು ಕೊಟ್ಟಿದ್ದಾರೆ. ದೂರಿನ ನಂತರದಲ್ಲಿ ಏನಾಗುತ್ತೆ, ಹಾಗಾದರೆ ಕ್ರಮ ಕೈಗೊಳ್ತಾರಾ ಅನ್ನುವಂಥ ಪ್ರಶ್ನೆ. ಜಿಲ್ಲಾಧಿಕಾರಿಗೆ JDS ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ ದೂರನ್ನು ಕೊಟ್ಟಿದ್ದಾರೆ. ಪರಿಶೀಲನೆಯನ್ನು ನಡೆಸ್ತಾರಾ, ಏನಾಗ್ತಾ ಇದೆ ಈ ಅಕ್ರಮ ಕಲ್ಲು ಗಣಿಗಾರಿಕೆ ಒಂದು ಕಡೆ, ಅದರ ಜೊತೆಯಲ್ಲಿ ಅಲ್ಲಿ ಮರಗಳನ್ನು ಕಡಿದು ಸಾಗಿಸ್ತಾ ಇರೋದು, ಇದೆಲ್ಲದಕ್ಕೂ ಕೂಡ ಕಡಿವಾಡ ಬೀಳುತ್ತಾ ಹಾಗಾದರೆ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿರುವುದು. ಎಷ್ಟೊಂದು ಮರಗಳಿದೆ ಅದೆಲ್ಲವನ್ನು ಕೂಡ ಕಡಿದು ಸಾಗಿಸ್ತಾ ಇದ್ದಾರೆ, ದಾಂಡೇಲಿಗೆ ಸಾಗಿಸ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಮುರುಗೋಡಲ್ಲಿ ಈ ರೀತಿ ನಡೀತಾ ಇದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ದೂರನ್ನು ಕೂಡ ನೀಡಲಾಗಿದೆ. ನೋಡಿ, ವಾಲ್ಮೀಕಿ ನಿಗಮದ ಬಹುಕೋಟಿ ಹಣ ದುರುಪಯೋಗ ಪ್ರಕರಣ ಏನಿದೆ, ಇದರ ಕಾವು ರಾಜ್ಯ ರಾಜಕಾರಣದಲ್ಲಿ ತಾರಕಕ್ಕೇರಿಬಿಟ್ಟಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಅಧಿವೇಶನದ ಒಳಗೂ ಮತ್ತು ಹೊರಗೂ ದೋಸ್ತಿ ಪಡೆ ಸಮರವನ್ನು ಸಾರಿದೆ. ಆದರೆ ಇದೀಗ ಬಿ ನಾಗೇಂದ್ರ ಹೊಸ ವರಸೆಯನ್ನು ಶುರು ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ, ದೋಸ್ತಿ ಪಡೆ ನಾಗೇಂದ್ರನ್ನ ಟಾರ್ಗೆಟ್ ಮಾಡಿದ್ಯಾಕೆ ಅನ್ನುವಂಥ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಆ ಹೊಸ ದಾಳಿಯನ್ನು ಉರುಳಿಸ್ತಾ ಇದ್ದಾರೆ. ಅದರ ಮಾಹಿತಿ ಇಲ್ಲಿದೆ. ರಾಜೀನಾಮೆ. ನಾಗೇಂದ್ರ ರಾಜೀನಾಮೆಯ ಕೂಗು ತಾರಕಕ್ಕೇರಿದೆ. ದೋಸ್ತಿ ಪಡೆ ಕಪ್ಪು ಪಟ್ಟಿಯನ್ನ ಧರಿಸಿ ಸಮರ ಕಹಳೆಯನ್ನ ಮೊಳಗಿಸಿದೆ. ಪಾದಯಾತ್ರೆಗೂ ಬಿಜೆಪಿ ಪಡೆ ಸಜ್ಜಾಗಿದೆ. ಸಂಪುಟದಿಂದ ನಾಗೇಂದ್ರ ತಲೆದಂಡಕ್ಕೆ ಪಟ್ಟು ಹಿಡಿದಿದೆ. ಹೀಗಾಗಿ ಕಾಂಗ್ರೆಸ್ ಪಡೆ ಸಂಕಷ್ಟಕ್ಕೆ ಸಿಲುಕಿದೆ. ಸದನದ ಒಳಗೂ ಹೊರಗೂ ನಾಗೇಂದ್ರ ರಾಜೀನಾಮೆಗೆ ಪಟ್ಟು. ಮೈತ್ರಿಕೂಟ ಬೃಹತ್ ಪ್ರತಿಭಟನೆ, ಇಕ್ಕಟ್ಟಿನಲ್ಲಿ ಸರ್ಕಾರ. ಕಲಾಪ ಶುರುವಾಗುವ ಮುನ್ನವೇ ಬಿಜೆಪಿಗರು ನಾಯಕರು ಪ್ರತಿಭಟನೆಗೆ ಇಳಿತಾ ಇದ್ದಾರೆ. ದಲಿತರ 187 ಕೋಟಿ ರೂಪಾಯಿ ನಾಗೇಂದ್ರನಿಂದ ಲೂಟಿ, ಎಸ್ಟಿಗೆ ನ್ಯಾಯ ಸಿಗಲಿ, ಭ್ರಷ್ಟ ನಾಗೇಂದ್ರ ರಾಜೀನಾಮೆ ಕೊಡ್ಲಿ ಅಂತ ಕೂಗು ಕೇಳಿಬರುತ್ತೆ. ಸಿಬಿಐ ಹಾಗೂ ಇಡಿ ಚಾರ್ಜ್ ಶೀಟ್ ಅಲ್ಲಿ A1 ಆರೋಪಿಯಾಗಿರೋ ವ್ಯಕ್ತಿಯನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಂಡಿರೋದು ನಾಚಿಕೆಗೇಡಿನ ಸಂಗತಿ. ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ನಾವು ಸದನದ ಒಳಗೂ ಹೊರಗೂ ಅಧಿವೇಶನವನ್ನು ನಡೆಸೋದಕ್ಕೆ ಬಿಡೋದಿಲ್ಲ ಅಂತ ಗುಡುಗಿದ್ದಾರೆ. ಇಡೀ ದಲಿತರ ಪರವಾಗಿ, ಇಡೀ ವಾಲ್ಮೀಕಿ ಜನಾಂಗದ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀರಿ. ಇಡೀ ವಾಲ್ಮೀಕಿ ಜನಾಂಗ, ಇಡೀ ದಲಿತರು ನಮ್ಮ ಜೊತೆ ಇದ್ದಾರೆ. ಯಾಕೆಂದ್ರೆ 189 ಕೋಟಿ ದಲಿತರಿಗೆ ಸೇರ್ಬೇಕಾದ ಹಣವನ್ನ ನುಂಗಾಕಿದ್ದಾರೆ. ಈ ಸರ್ಕಾರ ಒಬ್ಬ ಮಂತ್ರಿಗೋಸ್ಕರ ಇಡೀ ಸದನವನ್ನ 4 ದಿನ ಚರ್ಚೆಗಿಲ್ಲದೆ ಅವಮಾನ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಆವರಣದಲ್ಲಿರುವ ವಾಲ್ಮೀಕಿ ಪ್ರತಿಮೆಯ ಮುಂಭಾಗದಿಂದ ಆರಂಭವಾದ ಪ್ರತಿಭಟನೆ ಕಹಳೆ ಮೊಳಗಿಸಿತ್ತು. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕಪ್ಪು ಪಟ್ಟಿಯನ್ನ ಧರಿಸಿ ಸರ್ಕಾರದ ವಿರುದ್ಧ
ಉಗ್ರ ಘೋಷಣೆಗಳನ್ನು ಕೂಗಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸಿದ್ದು, ಅದರಲ್ಲಿ ಸಚಿವ ನಾಗೇಂದ್ರ ಅವರ ಹೆಸರು ಪ್ರಮುಖವಾಗಿ ಉಲ್ಲೇಖಗೊಂಡಿದೆ ಅಂತ ವಿಪಕ್ಷ ನಾಯಕರು ಆರೋಪಿಸಿದ್ದಾರೆ. 187 ಕೋಟಿ ಹಣ ಬಡ ದಲಿತರಿಗೆ ಸೇರಬೇಕಾದ್ದು ಅಂತ ಕಿಡಿಕಾರಿದ್ದಾರೆ. ರಾಜೀನಾಮೆ ಆಯಿತು, ಜೈಲು ಶಿಕ್ಷೆಯೂ ಆಗೋಯ್ತು. ಮಾಡದ ತಪ್ಪಿಗೆ ನೇಣು ಹಾಕೋಬೇಕಾ? ಮತ್ತೊಂದು ಕಡೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಎರಡೂ ಕಡೆಗಳಲ್ಲೂ ವಿಪಕ್ಷ ಶಾಸಕರು ಪ್ರತಿಭಟನೆ ನಡೆಸ್ತಾನೆ ಇದ್ದಾರೆ. ಆದರೆ ಈ ಆರೋಪಗಳಿಗೆ ತಿರುಗೇಟು ನೀಡಿರುವ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಹಾಗೂ ಸಚಿವ ನಾಗೇಂದ್ರ ಪ್ರಕರಣದಲ್ಲಿ ತಮಗೆ ಕೋರ್ಟಿಂದ ಜಾಮೀನು ದೊರೆತಿದ್ದು ರಾಜಕೀಯ ದುರುದ್ದೇಶದಿಂದ ಈ ಆರೋಪಗಳನ್ನು ಮಾಡಲಾಗ್ತಾ ಇದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ನಮ್ಮ ಪಾರ್ಟಿ ಅಧ್ಯಕ್ಷರು ಹೇಳಿದ್ದಾರೆ, ಏನು ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ನಾನು ಏನು ಮಾತಾಡಲ್ಲ. ಮ್ಯಾಟರ್ ಈಗ ಎಲ್ಲ ಕೂಡ ಪ್ರಕರಣ ನ್ಯಾಯಾಲಯದಲ್ಲಿದೆ, ನಾನೇನು ಮಾತಾಡೋದಿಲ್ಲ ಹೇಳಿದ್ದಾರೆ ಅವರು. ಇಲ್ಲ, ನ್ಯಾಯಾಲಯದಲ್ಲಿದ್ದಾಗ ನಾನು ಏನು ಮಾತಾಡಕೂಡದು ಅಂತ ಹೇಳಿ ನನಗೆ ಡೈರೆಕ್ಷನ್ ಬಂದಿದೆ, ನಾನು ಹೇಳ್ತಾ ಇದ್ದೀನಿ. ಅವರು ಸದನದಲ್ಲಿ ಚರ್ಚೆಗೆ ಬರ್ಲಿಕ್ಕೆ ತಯಾರೇನೇ ಇಲ್ಲ. ಅವರು ಬರೀ ಒಂದು ಈ ವಿಚಾರವನ್ನು ಇಟ್ಕೊಂಡು ಸದನದ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ಸೇಡಿಗೆ ಸೇಡು ನಿಯಮ ಪಾಲಿಸುತ್ತಿದೆಯಾ ಬಿಜೆಪಿ? ಕೇಂದ್ರದ ಪ್ರತಿಕಾರ, ರಾಜ್ಯದಲ್ಲೂ ರಾಜೀನಾಮೆ ಯುದ್ಧ. ಮತ್ತೊಂದು ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ವರ್ಸಸ್ ಕಾಂಗ್ರೆಸ್ ಜಟಾಪಟಿಯನ್ನ ಗಮನಿಸಿರುವಂತಹ ರಾಜಕೀಯ ವಿಶ್ಲೇಷಕರು ಇದಕ್ಕೆ ಮತ್ತೊಂದು ಆಯಾಮವನ್ನು ನೀಡಿದ್ದಾರೆ. ನೀಟ್ ಪರೀಕ್ಷೆ ವಿಚಾರದಲ್ಲಿ ಕೇಂದ್ರದ ಶಿಕ್ಷಣ ಸಚಿವರಾಗಿದ್ದ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆಯುವುದರಲ್ಲಿ ಕೇಂದ್ರದ ವಿಪಕ್ಷಗಳು ಸಫಲವಾಗಿದ್ದು, ಅದರ ಪ್ರತಿಕಾರವಾಗಿ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೇಳ್ತಾ ಇದೆ ಅಂತ ವಿಶ್ಲೇಷಣೆ ಮಾಡಿದ್ದಾರೆ. ಒಟ್ನಲ್ಲಿ ಬಿ ನಾಗೇಂದ್ರ ಸಚಿವ ಸಂಪುಟ ಸೇರ್ಪಡೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ರಾಜೀನಾಮೆ ಯುದ್ಧಕ್ಕೆ ಕಾರಣ ಆಗಿದೆ. ಕಳಂಕಿತರಿಗೆ ಸ್ಥಾನವಿಲ್ಲ ಅಂತ ಬಿಜೆಪಿ ಜೆಡಿಎಸ್ ರಣಕಹಳೆ ಮೊಳಗಿಸಿದ್ರೆ ಸದನದಲ್ಲಿ ಉತ್ತರ ನೀಡುವುದಕ್ಕೆ ಸರ್ಕಾರ ಸಿದ್ಧ ಇದೆ ಅಂತ ಕಾಂಗ್ರೆಸ್ ವಾದಿಸ್ತಾ ಇದೆ. ಈ ವಾಗ್ಯುದ್ಧ ಯಾವ ತಿರುವನ್ನ ಪಡೆದುಕೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮೊದಲೆಲ್ಲ ಈ ಅಧಿವೇಶನಗಳು ಹೇಗೆ ನಡೀತಾ ಇದ್ವು, ಆದರೆ ಇತ್ತೀಚಿನ ದಿನಗಳಲ್ಲಿ ಹೇಗೆ ನಡೀತಾ ಇದೆ? ಒಂದು ವಾರ ಆಯಿತು, ಒಂದು ವಾರದಿಂದಲೂ ಕೂಡ ಯಾವುದೇ ರೀತಿಯ ಕಲಾಪಗಳು ನಡೆದಿಲ್ಲ. ಇಡೀ ಅಧಿವೇಶನ ಒಂದು ರೀತಿಯಲ್ಲಿ ನೀರಿನ ಮೇಲೆ ಹೋಮ ಮಾಡ್ದಂಗೆ ಆಗ್ತಾ ಇದೆ. ಆದರೆ ಮುಂದಿನ ವಾರವೂ ಕೂಡ ಅದೇ ಮುಂದುವರಿಯುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಸದ್ಯಕ್ಕಿರೋದು. ಯಾಕಂದರೆ ಬಿಜೆಪಿ ಹೇಳ್ತಾ ಇದೆ, ಎಲ್ಲಿವರೆಗೂ ಬಿ ನಾಗೇಂದ್ರ ರಾಜೀನಾಮೆಯನ್ನು ಕೊಡೋದಿಲ್ವೋ ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ. ಹಾಗಾದರೆ ಮುಂದಿನ ವಾರವೂ ಕೂಡ ಅದೇ ಕಥೆನಾ ಅನ್ನುವಂಥ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಮುಂಗಾರು ಅಧಿವೇಶನ ಮೊದಲೇ 1 ತಿಂಗಳು ತಡವಾಗಿ ಆರಂಭ ಆಗಿದೆ. ಅಧಿವೇಶನ ಶುರುವಾಗೋ ತಡ ಆದ್ರೂ ಸಮಸ್ಯೆಗಳ ಚರ್ಚೆ ಆದ್ರೂ ಬೇಗ ಆರಂಭ ಆಗಬೇಕಾಗಿತ್ತು. ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಂಭೀರ ಚರ್ಚೆ ಆಗಬೇಕಾಗಿತ್ತು. ರಾಜ್ಯದಲ್ಲಿ ತಾಂಡವಾಡ್ತಾ ಇರೋ ಬರದ ಬಗ್ಗೆ ವಿಸ್ತೃತವಾಗಿ ಶಾಸಕರು ಚರ್ಚೆ ಮಾಡಬೇಕಾಗಿತ್ತು. ಕೇಂದ್ರ ಸರ್ಕಾರದಿಂದ ಬರಬೇಕಾದ ಪರಿಹಾರಗಳ ಬಗ್ಗೆ ಒಕ್ಕೊರಲಿನಿಂದ ಧ್ವನಿ ಎತ್ತುವ ಕೆಲಸ ಆಗಬೇಕಾಗಿತ್ತು. ಆದ್ರೆ ಆಗ್ತಾ ಇರೋದು ಮಾತ್ರ ಬೇರೆ. 5 ದಿನವೂ ಸದನ ನಡೆಯೋದಕ್ಕೆ ಬಿಡದ ದೋಸ್ತಿ. ಮೈತ್ರಿ ವಿರುದ್ಧವೇ ಸಿಡಿದು ಪ್ರತಿಭಟಿಸಿದ ಕಾಂಗ್ರೆಸ್. ಉಭಯ ಸದನಗಳಲ್ಲಿ ಬರೀ ನಾಗೇಂದ್ರ ರಾಜೀನಾಮೆ ಗದ್ದಲ ಮಾರುತನಿಸಿದೆ. ರಾಜಕೀಯ ಮೇಲಾಟಕ್ಕೆ ಜನರ ತೆರಿಗೆ ಹಣದಿಂದ ನಡೆಯುವ ಉಭಯ ಸದನಗಳು ಬಲಿಯಾಗ್ತಾ ಇದೆ. ಬರ್ತಿ 5 ದಿನವೂ ಜನರ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸದೆ ವಿಪಕ್ಷಗಳು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿವೆ. ಅತ್ತ ಆಡಳಿತ ಪಕ್ಷವೂ ಕೂಡ ಸಚಿವ ನಾಗೇಂದ್ರ ಬೆನ್ನಿಗೆ ನಿಂತು ಮುಂಡಾಟ ಪ್ರದರ್ಶನ ಮಾಡ್ತಾ ಇದೆ. ಅದರಲ್ಲಿ ಒಂದು ಬೇಡಿಕೆಯನ್ನು ಸಹ ಇಟ್ಟಿದ್ರು. 10,000 ಕೋಟಿ ಪರಿಹಾರವನ್ನು ಕೊಡಬೇಕು ಮತ್ತು ಬರ ಅಧ್ಯಯನ ಮಾಡಲಿಕ್ಕೋಸ್ಕರ ತಂಡವನ್ನು ಕಳಿಸಬೇಕು ಅಂತ. ಎರಡೂ ಆಗಿಲ್ಲ. ಈ ನಾವೇನಾದರೂ ಇಲ್ಲಿ ಬರ ಪರಿಹಾರದ ವಿಚಾರದಲ್ಲಿ ಚರ್ಚೆ ಮಾಡಿದ್ರೆ
ಕೇಂದ್ರ ಸರ್ಕಾರದವರು ಹಣ ಬಿಡುಗಡೆ ಮಾಡಬೇಕಾಗುತ್ತೆ. ಅವರು ಹುಂಡಿ ಕಳ್ತನದಲ್ಲೇ ಭಾಳ ಬ್ಯುಸಿಯಾಗಿದ್ದಾರೆ ವಿನಃ ಬರ ಪರಿಹಾರ, ಕುಡಿಯೋ ನೀರು, ಜಾನುವಾರುಗಳಿಗೆ ಮೇವು, ನೀರಿನ ಬಗ್ಗೆ ಯೋಚನೆ ಮಾಡೋ ಪರಿಸ್ಥಿತಿನಲ್ಲಿಲ್ಲ. ವಿಸಗುರು ನರೇಂದ್ರ ಮೋದಿ, ತಡಿಪಾರ್ ಅಮಿತ್ ಶಾ ಇವರ ರಕ್ಷಣೆಗೆ ಬಿಜೆಪಿಯವರು ಇಲ್ಲ ಗದ್ದಲ ಮಾಡ್ತಾ ಇರೋದು. ಇನ್ನು ಕೇಂದ್ರ ಸರ್ಕಾರ ಬರ ಪರಿಹಾರ ನೀಡಬೇಕಾಗುತ್ತೆ ಅಂತ ವಿಪಕ್ಷಗಳು ಸದನ ನಡೆಯೋದಕ್ಕೆ ಬಿಡ್ತಾ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ. ಕಳೆದ ಬಾರಿ ಕೋರ್ಟ್ ಮೂಲಕ ಬರ ಪರಿಹಾರವನ್ನ ರಾಜ್ಯ ಪಡೆದುಕೊಂಡಿತ್ತು. ಈಗ ಅದೇ ದಾರಿ ಅನುಸರಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಸದನ ನಡೆಯೋದಕ್ಕೆ ಬಿಡಬಾರದು ಅಂತ ರಾಜ್ಯ ನಾಯಕರಿಗೆ ಕೇಂದ್ರ ಸರ್ಕಾರ ಹೇಳಿದೆ ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಮೋಸ್ಟ್ಲಿ ಅವ್ರ ಸೂಚನೆ ಹಂಗಿದೆ. ಕೇಂದ್ರದವರು ಬಹುತೇಕ ಇದನ್ನ ಈ ಅಧಿವೇಶನದಲ್ಲಿ ಯಾವುದೇ ಬರದ ಬಗ್ಗೆ ಚರ್ಚೆ ಆಗಬಾರ್ದು, ಕೇಂದ್ರದಕ್ಕೆ ಮತ್ತೆ ಬೇಡಿಕೆ ಬರಬಾರ್ದು, ಇದರಿಂದ ನುಣಿಸ್ಕೊಳ್ಳಿಕ್ಕೆ ಅದನ್ನು ಮಾಡ್ತಕ್ಕಂಥ ಇದೊಂದು ಬಹುತೇಕ ಇದೊಂದು ಷಡ್ಯಂತ್ರ ಇರ್ಬೋದು ಅಂತ ನನಗನ್ಸುತ್ತೆ. ಒಟ್ನಲ್ಲಿ 3 ರಾಜಕೀಯ ಪಕ್ಷಗಳಿಗೆ ಜನರ ಸಮಸ್ಯೆಗಳು ಬೇಕಾಗಿಲ್ಲ. ಅದರಲ್ಲೂ ರಾಜ್ಯದ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವ ಉತ್ಸಾಹ ನಮ್ಮ ಜನಪ್ರತಿನಿಧಿಗಳಿಗೆ ಇದ್ದಂತೆ ಕಾಣ್ತಾ ಇಲ್ಲ. ಕೇವಲ ರಾಜಕೀಯ ಪ್ರತಿಷ್ಠೆಗೆ ಬಿದ್ದು ಜನರ ತೆರಿಗೆ ದುಡ್ಡು ಪೋಲು ಮಾಡಲಾಗ್ತಾ ಇದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕೂಡ ಗುರಿಯಾಗ್ತಾ ಇದೆ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.